ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ತನುವ ಗೆಲ್ಲಲರಿಯದೆ ಬಳಲಿತ್ತಿ ಲೋಕವೆಲ್ಲ, ಮನವ ಗೆಲ್ಲಲರಿಯದೆ ಬಳಲಿತ್ತಿ ಲೋಕವೆಲ್ಲ, ಧನವ ಗೆಲ್ಲಲರಿಯದೆ ಬಳಲಿತ್ತಿ ಲೋಕವೆಲ್ಲ. ತನುವ ಜಂಗಮ ಸೇವೆಯಲ್ಲಿ ಸವೆಸಿ, ಮನವ ಲಿಂಗ ಧ್ಯಾನದಲ್ಲಿ ಸವೆಸಿ, ಧನವ ದಾಸೋಹದಲ್ಲಿ ಸವೆಸಿ ಗೆಲ್ಲಬಲ್ಲಡೆ ನಿಮ್ಮ ಶರಣ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣೆ. ಗುಹೇಶ್ವರ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇವೆ. ಈ ಒಂದು ಪವಿತ್ರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂಸ್ಕೃತ ವಿಶ್ವವಿದ್ಯಾಲಯದ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಆ ಕನಸುಗಳನ್ನು ಸಾಕಾರವಾಗಿಸುವ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆಗಳನ್ನು ಮುಂದಿಡ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಕುಲಪತಿಗಳಿಗೆ, ಹಾಗೆಯೇ ಇನ್ನೇನು ಸದ್ಯದಲ್ಲೇ ಆಗಮಿಸಲಿರುವಂತಹ ನಮ್ಮ ಕ್ರಿಯಾಶೀಲ ಕುಲಸಚಿವರಿಗೆ, ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಆತ್ಮೀಯರಾದಂತಹ ನಮ್ಮ ಅಧ್ಯಯನಾಂಗದ ನಿರ್ದೇಶಕರಿಗೆ, ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಹಿರಿಯ ಕಿರಿಯ ಸಹೋದ್ಯೋಗಿಗಳಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನ, ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮಧ್ಯಾಹ್ನ ಉಪನ್ಯಾಸ ಮಾಡೋದು ಕಷ್ಟ, ಮಾಡೋದಕ್ಕಿಂತ ಕೇಳೋದು ಕಷ್ಟ. ಸೊ ಹಾಗಿದ್ರೂ ಕೇಳ್ತೀವಿ ಅಂತ ಬಹಳ ಸಂತೋಷದಿಂದ ಬಂದು ನೀವೆಲ್ಲ ಸೇರಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಮೊದಲಿಗೆ ನನ್ನ ಕೃತಜ್ಞತೆಗಳು. ಕಳೆದ ವರ್ಷ ಗಾಂಧಿ ಜಯಂತಿ ದಿವಸ ಮೈಸೂರಿನಲ್ಲಿ ಒಂದು ಪತ್ರಿಕೆ ಬರುತ್ತೆ, ಮೈಸೂರು ಮಿತ್ರ ಅಂತ. ಆ ಮೈಸೂರು ಮಿತ್ರ ಪತ್ರಿಕೆಯಲ್ಲಿ ನಮ್ಮ ಕನ್ನಡದ ಒಬ್ಬ ಹಿರಿಯ ಕವಿಗಳಿದ್ದಾರೆ, CPK ಅಂತ ಕೇಳಿರ್ಬೋದು, CP ಕೃಷ್ಣಮೂರ್ತಿಗಳು. ಅವರು ಒಂದು ಸಣ್ಣ ಹನಿಗವನ ಬರೆದಿತ್ತು ಗಾಂಧಿ ಜಯಂತಿ ದಿವಸ. ಏನ ಹನಿಗವನ ಅಂತ ಹೇಳಿದ್ರೆ, ಗಾಂಧಿ ಜಯಂತಿಯಂದು ಮಾಂಸ ತಿನ್ನಬಹುದೇ ಎಂಬ ಆಲೋಚನೆ ಒಮ್ಮೆ ಬಂದಿತ್ತು. ಗಾಂಧಿ ಜಯಂತಿಯಂದು ಮಾಂಸ ತಿನ್ನಬಹುದೇ ಎಂಬ ಆಲೋಚನೆ ಒಮ್ಮೆ ಬಂದಿತು. ಕೂಡಲೇ ಮನಸ್ಸು ಹೇಳಿತು, ಅಯ್ಯೋ ಹುಚ್ಚ, ಗಾಂಧಿಯನ್ನೇ ತಿಂದಿದ್ದೇವೆ, ಇನ್ನು ಮಾಂಸದಲ್ಲಿ. ಅಯ್ಯೋ ಹುಚ್ಚ, ಗಾಂಧಿಯನ್ನೇ ತಿಂದಿದ್ದೇವೆ, ಇನ್ನು ಮಾಂಸದಲ್ಲಿ. ಇದರ ಹಿಂದೆ, ಈ ಹನಿಗವನದ ಹಿಂದೆ ಒಂದು ನೋವಿದೆ. ಏನಾ ನೋವು ಅಂತ ಹೇಳಿದ್ರೆ, ಬಹುಶಃ ಎಲ್ಲೋ ಒಂದು ಕಡೆ ಜಯಂತಿ ಅಂತ ನಾವೇನ್ ಕರಿತೀವಲ್ಲ, ಈ ಜಯಂತಿಗಳು ಅರ್ಥವನ್ನ ಕಳ್ಕೊಳ್ತಾ ಇದ್ದಾವೇನೋ ಅಂತ ನೋಡಿ. ನಮ್ಮ ರಾಜ್ಯದಲ್ಲಂತೂ ತಿಂಗಳಿಗೆ ಎರಡೆರಡು ಜಯಂತಿ, ಹಾಗೆ ಎಲ್ಲ ಆಚಾರ್ಯರು, ಸಂತರು, ಮಹಾತ್ಮರು ಎಲ್ಲರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆ ದುರಾದೃಷ್ಟವಶಾತ್ ಈ ಎಲ್ಲ ಜಯಂತಿಗಳು ಯಾವುದೋ ಒಂದು ವರ್ಗಕ್ಕೋ, ಒಂದು ಸೀಮಿತ ಜನಾಂಗಕ್ಕೋ ಒಂದು ವರ್ಗ ಗುರುತಿಸ್ಕೊಂಡ್ ಬಿಡುತ್ತೆ, ಮತ್ತೆ ಅವರೇ ಮಾಡುವಂತಹದ್ದು. ಹೀಗೆಲ್ಲ ಹಾಗೆ ಮಾಡುವ ಮೂಲಕ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಆ ಎಲ್ಲ ಮಹಾತ್ಮರಿಗೆ ಅವಮಾನ ಮಾಡ್ತಾ ಇದ್ದೇವೆ. ಇದೊಂದು ಪ್ರಸಂಗ ಎಲ್ಲ ಕಡೆ ಬೆಳೀತಾ ಇದೆ, ಸ್ವಲ್ಪ ಹೆಚ್ಚಾಗ್ತಾ ಇದೆ. ಈ ನಡುವೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಆಗಬಾರದು. ನಾವೆಲ್ಲ ಮಹಾತ್ಮರ, ಎಲ್ಲ ಸಂತರ, ಎಲ್ಲ ಆಚಾರ್ಯರ ಜಯಂತಿಗಳನ್ನು ನಾವು ಆಚರಿಸಬೇಕು ಅಂತ ಹೇಳಿ ನಮ್ಮ ಸಾಮಾನ್ಯ ಕುಲಪತಿಗಳು ಮನಸ್ಸು ಮಾಡಿ, ಇಲ್ಲ ಈ ಬಸವೇಶ್ವರ ಜಯಂತಿಯನ್ನು ಎಲ್ಲರ ಜಯಂತಿಗಳನ್ನು ನಾವು ಆಚರಿಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ದಿನ ಬಸವೇಶ್ವರ ಜಯಂತಿಯನ್ನು ಮಾಡಬೇಕು ಅಂದಾಗ, ನನ್ನ ಜೊತೆ ಮೇಡಮ್ ಅವರು ಹೇಳಿದಾಗ ನಾನು ಹೇಳಿದೆ, ಇಲ್ಲ ಹೊರಗಡೆಯಿಂದ ಒಬ್ಬ ವಿದ್ವಾಂಸರನ್ನ ಕರೆಸೋಣ, ಯಾರಾದ್ರೂ ಸ್ವಾಮಿಗಳನ್ನ ಕರೆಸೋಣ, ಇನ್ಯಾರಾದ್ರೂ ಕರೆಸೋಣ ಅಂದಾಗ, ಇಲ್ಲ ನೀವೇ ಮಾತನಾಡಬೇಕು ಈ ವಿಚಾರದ ಬಗ್ಗೆ ಅಂತ ಹೇಳಿ ನನ್ನನ್ನು ಒತ್ತಾಯ ಮಾಡಿ, ಅವರ ಒತ್ತಾಸೆಯ ಮೇರೆಗೆ ನಾನು ನಿಮ್ಮ ಮುಂದೆ ಇಲ್ಲಿ ನಿಂತಿದ್ದೇನೆ. ಒಂದಷ್ಟು ಬಸವಣ್ಣನವರ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ. ನೋಡಿ, ನಾವೆಲ್ಲರೂ ಮನುಷ್ಯರು ಮೂಲತಃ ಪ್ರಾಣಿಗಳು, ಗೊತ್ತಲ್ಲ, ಸೈನ್ಸ್ ಹೇಳುತ್ತೆ ಮನುಷ್ಯರು ಪ್ರಾಣಿಗಳು. ನಮ್ಮನ್ನ ಪ್ರಾಣಿತ್ವದಿಂದ ಮನುಷ್ಯತ್ವಕ್ಕೆ ಏರಿಸುವ ಗುಣ ಯಾವುದು ಅಂತ ಹೇಳಿದ್ರೆ, ಹೇಳ್ತಾರೆ ಮೌಲ್ಯಗಳು. ನಮ್ಮಲ್ಲಿರುವ ಮೌಲ್ಯಗಳು ನಮ್ಮನ್ನ ಮನುಷ್ಯರನ್ನಾಗಿ ಮಾಡತ್ತೆ ಅಂತ. ಬಸವಣ್ಣವರು ಒಂದ್ ಕಡೆ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾರೆ. ವ್ಯಾಧನೊಂದು ಮೊಲವ ತಂದೆಡೆ ಸಲುವ ಹಾಗಕ್ಕೆ ಕೊಂಬರಯ್ಯ, ನೆಲನಾಳುವನ ಹೆಣವೆಂದೆಡೆ ಒಂದಡಕೆಗೆ ಕೊಂಬವರಿಲ್ಲ ಕಾಣಿದು. ಒಬ್ಬ ಬೇಟೆಗಾರ ಹೋಗಿ ಒಂದು ಮೊಲವನೋ ಒಂದು ಜಿಂಕೆನೋ ಬೇಟೆ ಮಾಡ್ಕೊಂತಂದ್ರೆ ಏನೋ ಒಂದು ದುಡ್ಡು ಕೊಟ್ಬಿಟ್ಟು ತಗೊಂಡ್ಬಿಡ್ತಾರೆ ಯಾರಾದ್ರೂ.
ಆದ್ರೆ ನೆಲನಾಳುವನ ಹೆಣವೆಂದೊಡೆ. ರಾಜನೇ ಇದ್ದಿರಬಹುದು, ರಾಜ ಸತ್ ಬಿದ್ದಾನೆ, ಅವನ ಹೆಣ ತಗೊಳ್ಳಿ ಅಂತಂದ್ರೆ ಯಾರೋ ಒಂದು ಅಡಕೆಗೆ ತಗೊಳ್ಳೋದು, ನಮಗೆ ಹಾಕ್ಬೇಕು ಅಂತ. ಮುಂದೆ ಹೇಳ್ತಾರ ಅವರು, ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಂಬುವ ನಮ್ಮ ಕೂಡಲ ಸಂಗಮ ದೇವನ. ಹೀಗಾಗಿ ನಮ್ಮ ಮನುಷ್ಯರ ಜೀವನ ಇದೆಯಲ್ಲ, ಈ ದೇಹ ಇದೆಯಲ್ಲ, ಇದಕ್ಕೇನೇನೋ ಬೆಲೆ ಇಲ್ಲ. ಅದಕ್ಕಿಂತಲೂ ನಮ್ಮ ಜೀವನದ ಅಥವಾ ನಮ್ಮ ದೇಹದ ಬೆಲೆ ಇದೆಯಲ್ಲ ಬಹಳ ಕಡಿಮೆ. ಹಾಗಾದ್ರೆ ಅದಕ್ಕೆ ಬೆಲೆ ಬರೋದು ಯಾವಾಗ ಅಂತ ಹೇಳಿದ್ರೆ, ನಾವು ರೂಢಿಸ್ಕೊಳ್ಳುವ ಮೌಲ್ಯಗಳಿಂದ. ನಾವು ಯಾವ ರೀತಿಯ ಮೌಲ್ಯಗಳನ್ನ ರೂಢಿಸ್ಕೊಂಡಿರ್ತೇವೋ ನಮ್ಮ ಜೀವನಕ್ಕೂ ಅದೇ ರೀತಿಯ ಬೆಲೆ ಬರುತ್ತೆ ಅನ್ನೋದನ್ನ ನಾವು ಕಾಣ್ತೇವೆ. ಬಸವಣ್ಣವರ ಜೀವನ ಅಂತಹ ಒಂದು ಬಹುಮೂಲ್ಯವಾದಂತಹ ಜೀವನ. ನಾನು ಬಸವಣ್ಣನವರ ಜೀವನ ಮತ್ತು ಸಂದೇಶ ಅಂತ ವಿಷಯ ಇದೆ. ನಾನು ಜೀವನದ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ. ನೀವೆಲ್ಲ ಶಾಲೆಗಳಲ್ಲಿ ಓದಿರ್ತೀವಿ ಅವರ ಜೀವನ, ಅವರು ಹೇಗಿದ್ರು, ಹೇಗೆ ಬದುಕಿದ್ರು, ಅದೆಲ್ಲ ನಿಮಗೆ ಗೊತ್ತಿದೆ. 1132 ಬಸವನ ಬಾಗೇವಾಡಿಲಿ ಅವ್ರ ಜನ್ಮ ಆಯಿತು. ಕೂಡಲ ಸಂಗಮದಲ್ಲಿ ಅಧ್ಯಯನ ಮಾಡಿದ್ರು. ಅನಂತರ ಕಲ್ಯಾಣಕ್ಕೆ ಹೋಗಿ ಆ ಸಂದರ್ಭದಲ್ಲಿದ್ದ ಒಬ್ಬ ಕಳಚೂರಿಯ ರಾಜ ಬಿಜ್ಜಳ ಅಂತ ಹೇಳಿ, ಅವನಲ್ಲಿ ಅವರು ಮೊದಲಿಗೆ ಒಬ್ಬ ಕ್ಲರ್ಕ್ ಆಗಿ ಕಾರಕುಂಡರಾಗಿ ಸೇವೆ ಸಲ್ಲಿಸಿ, ಅನಂತರ ಹಣಕಾಸು ಮಂತ್ರಿಗಳಾಗಿ, ಅನಂತರ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ್ರು. ಜೊತೆಗೇನೆ ಅವರು ಸಮಾಜ ಸೇವೆಯನ್ನು ಮಾಡಿದ್ರು, ಅದರ ಜೊತೆಗೆ ಆಧ್ಯಾತ್ಮ ಸಾಧನೆಯನ್ನು ಮಾಡಿದ್ರು. ಕಡೆಗೆ ಕೂಡಲ ಸಂಗಮದಲ್ಲಿ ಸುಮಾರು 62ನೇ ವಯಸ್ಸಿನಲ್ಲಿ ಅವರು ಲಿಂಗೈಕ್ಯರಾದ್ರು ಅನ್ನುವಂಥ ವಿಚಾರಗಳು ಬರುತ್ತೆ. ಅವರ ಜೀವನ ನಿಮಗೆಲ್ಲರಿಗೂ ಗೊತ್ತಿದೆ. ಅವರ ವ್ಯಕ್ತಿತ್ವ ಇದೆಯಲ್ಲ ಬಹುಮುಖವಾದ ವ್ಯಕ್ತಿತ್ವ. ಬಹುಶಃ ಬೇರಾವ ಸಂತ ಮಹಾತ್ಮರಲ್ಲಿಯೂ ಕಾಣದಷ್ಟು ಬಹುಮುಖ ವ್ಯಕ್ತಿತ್ವ ಬಸವಣ್ಣನವರು. ಅವರನ್ನೊಬ್ಬ ಸಮಾಜ ಸೇವಕನನ್ನು ನಾವು ಕಾಣ್ತೇವೆ, ಒಬ್ಬ ಸಂತನನ್ನು ಕಾಣ್ತೇವೆ, ಒಬ್ಬ ಆರ್ಥಿಕ ತಜ್ಞನನ್ನು ಕಾಣ್ತೇವೆ, ಹಾಗೆ ಒಬ್ಬ ರಾಜಕೀಯ ತಜ್ಞನನ್ನು ಕಾಣ್ತೇವೆ. ಹಾಗೆ ಅವರೊಬ್ಬರು ಗೃಹಸ್ಥರು ಹೌದು, ಹಾಗೇನೆ ಆಧ್ಯಾತ್ಮದಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ ಸಂತರೂ ಹೌದು, ಒಂದು ಧರ್ಮವನ್ನ ಮುನ್ನಡೆಸಿದ ಸಂಸ್ಥಾಪಕರು ಹೌದು. ಹೀಗೆ ಅವರ ವ್ಯಕ್ತಿತ್ವ ಇದೆಯಲ್ಲ ಬಹುಮುಖವಾದಂತಹ ವ್ಯಕ್ತಿತ್ವ. ಇಷ್ಟೆಲ್ಲ ಇದ್ರೂ ಕೂಡ ಬಸವಣ್ಣವರಲ್ಲಿರೋ ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಅವರೆಲ್ಲೂ ನಾನು ಗುರು ಅಂತ ಹೇಳ್ಕೊಳ್ಳೋದಿಲ್ಲ, ಅವರೆಲ್ಲೂ ನಾನು ಪ್ರವಾದಿ ಅಂತ ಹೇಳ್ಕೊಳ್ಳೋದಿಲ್ಲ, ಅಥವಾ ತನ್ನ ಅನುಯಾಯಿಗಳಿಗೆ ಯಾವತ್ತೂ ಕೂಡ ಅವರು ನನ್ನನ್ನೇ ನೀವು ಅನುಸರಿಸಬೇಕು, ನಾನು ಹೇಳ್ದಂಗೆ ನೀವು ಕೇಳಬೇಕು, ನಾನು ಹೇಳಿದ ಮಾರ್ಗವನ್ನು ಬಿಟ್ಟು ಪಕ್ಕಕ್ಕೆ ಹೋಗೋಂಗಿಲ್ಲ ಅಂತ ಯಾವತ್ತೂ ಕೂಡ ಆದೇಶ ಕೊಡ್ಲಿಲ್ಲ. ನಾನೇ ಶ್ರೇಷ್ಠ ಅಂತನೂ ಹೇಳಲಿಲ್ಲ. ಅವರ ವಚನಗಳನ್ನ ನೀವು ನೋಡಬೇಕು. ಸದುವಿನಯವೇ ಸದಾಶಿವನ ಒಲುಮೇಯ ಅಂತ ಬದುಕ್ತಾರ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತನಿಗಿಂತ ಹಿರಿಯರಿಲ್ಲ ಅಂತ. ಒಂದು ಬಾರಿ ಶೂನ್ಯ ಸಂಪಾದನೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಬ್ರು ಶರಣರು ಕೇಳ್ತಾರೆ, ತುಂಬಾ ಚೆನ್ನಾಗಿದೆ. ಶರಣರು ಕೇಳ್ತಾರೆ, ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಏಳಯ್ಯ. ಒಬ್ಬ ಶರಣರು ಕೇಳ್ತಾರೆ ಮಹಾಮನೆ, ಈ ಮರ್ತ್ಯ ಲೋಕ ಅಂದ್ರೆ ಈ ಭೂಮಿನಲ್ಲಿ ಯಾರಾದ್ರೂ ಭಕ್ತರು ಅನ್ನೋರು ಇದಾರ? ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಮತ್ತಾರು ಇಲ್ಲಯ್ಯ, ನಾನೊಬ್ಬನೇ ಭಕ್ತ. ಮತ್ತಾರು ಇಲ್ಲ, ಇಡೀ ಜಗತ್ತಿನಲ್ಲಿ ಯಾರೂ ಭಕ್ತರಿಲ್ಲ, ನಾನೊಬ್ಬನೇ ಭಕ್ತ. ಈ ಮಾತು ಕೇಳಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಬಸವಣ್ಣವ್ರೊಬ್ಬ ದುರಹಂಕಾರಿ ಅಂತ ಅನ್ಸ್ಬೋದಲ್ವಾ? ನಾನೊಬ್ಬನೇ ಭಕ್ತ ಆಗೋದು, ಜಗತ್ತಿನಲ್ಲಿ ಯಾರು ಭಕ್ತರಿಲ್ವಾ? ಮುಂದೆ ಹೇಳ್ತಾರ ಅವ್ರು, ಮತ್ತಾರು ಇಲ್ಲಯ್ಯ, ನಾನೊಬ್ಬನೇ ಭಕ್ತ, ಉಳಿದವರೆಲ್ಲ ಜಂಗಮ ಲಿಂಗ ಕಂಡಯ್ಯ. ಉಳಿದ ಜನರೆಲ್ಲ ನನಗೇನ್ ಕಾಣ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಸಾಕ್ಷಾತ್ ಶಿವನೇ, ನಾನು ಒಬ್ಬನೇ ಭಕ್ತ ಇಡೀ ಜಗ. ಅಂದ್ರೆ ಬಸವಣ್ಣನವರ ಆದರ್ಶ ಹೇಗಿತ್ತು ಅಂದ್ರೆ ನಾನೇ ಕಡೆಯವನು, ಉಳಿದವರೆಲ್ಲ ಶ್ರೇಷ್ಠರೇ. ಎಷ್ಟು ಜನ ಅವ್ರು ಮಾಡಿದ ಸಾಧನೆಗಳನ್ನ ನೀವು ಹೋಲಿಸಿದ್ರೆ ಅವ್ರು ಯಾವ ದೊಡ್ಡ ಪ್ರವಾದಿಗಿಂತ ಕಡಿಮೆ ಇಲ್ಲ, ಆದ್ರೆ ಅವ್ರು ಯಾವತ್ತೂ ಹಾಗೆ ಬದುಕಲೇ ಇಲ್ಲ. ಬಹುಶಃ ನಾನು ಕಂಡ ಹಾಗೆ ಜಗತ್ತಿನಲ್ಲಿ ಇಬ್ರು, ಒಬ್ಬ ಬುದ್ಧ, ಒಬ್ಬ ಬಸವ, ಇವರಿಬ್ಬರು ಮಾತ್ರ ತಮ್ಮ ಅನುಯಾಯಿಗಳಿಗೆ ನೀವು ನನ್ನನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಉಪದೇಶ ಕೊಡ್ಲಿಲ್ಲ. ಉಳಿದವರೆಲ್ಲ ಹೇಳಿದ್ದಾರೆ ಒಂದು ಹಂತದವರೆಗೆ. ಬುದ್ಧನು ಅದನ್ನೇ ಹೇಳಿದಂತಹ ಮಾತು. ಅವರ ಬದುಕು, ಅವರ ನಡೆ ನುಡಿ ಎರಡೂ ಒಂದಾಗಿದ್ದಂತಹ ಬದುಕು. ನಾನು ಹೇಳ್ತಾ ಇದ್ದೆ, ಬಸವಣ್ಣವ್ರದ್ದು ಸರಳತೆ. ಅವ್ರು ಹೇಗ್ ಬದುಕಿದ್ರು ಅಂತ ಹೇಳಿದ್ರೆ, ಬಸವಣ್ಣವ್ರದೇ ಒಂದು ವಚನ ಇದೆ, ಹೊತ್ತಾರೆ ಎದ್ದು ಕಣ್ಣ ಒಸೆಯುತ್ತಾ ಎನ್ನ ಒಡಲಿಂಗೆ, ಎನ್ನ ಒಡವೆಗೆ, ಎನ್ನ ಮಡದಿಗೆ, ಮಕ್ಕಳಿಗೆಂದು ಕುದಿದೆ ನಾದಡೆ, ಎನ್ನ ಮನಕ್ಕೆ ಮನವೇ ಸಾಕ್ಷಿ. ಅವರು ದೊಡ್ಡ ದೇಶದ ಪ್ರಧಾನಮಂತ್ರಿ ಆಗಿದ್ರು, ಒಂದು ರಾಜ್ಯದ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಹೇಳ್ತಾರೆ, ಬೆಳಗ್ಗೆ ಎದ್ದು ನನಗೆ, ನನ್ನ ಮಕ್ಕಳಿಗೆ, ನನ್ನ ಮಡದಿಗೆ ಅಂತ ನಾನೇನಾದ್ರೂ ಚಿಂತೆ ಮಾಡಿದ್ರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ, ಬಬಿ ಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿದ್ದು ಓಲೈಸಿಹನೆಂದು ನುಡಿವರಯ್ಯ. ಬಸವಣ್ಣವರು ಕೆಲಸದಲ್ಲಿದ್ರು, ಒಂದು ಪ್ರಧಾನಮಂತ್ರಿಗಳಾಗಿದ್ರು. ಆಗಿದ್ದಾಗ ಕೆಲವರು ಹೇಳ್ತಾರೆ, ಇವರು ಬಿಜ್ಜಳನ್ನ ಓಲೈಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ನಾನು ಉತ್ತರ ಕೊಡ್ತೇನೆ,
ಶಿವಭಕ್ತರ ಮನೆಯ ಹೊಕ್ಕಾದೆಡೆಯೂ ಸಲೆ ಕೈಕೂಲಿಯ ಮಾಡಿ ಆದೆಡೆಯೂ ನಿಮ್ಮ ನಿಲುವಿಂಗೆ ಕುದಿವೆನಲ್ಲದೆ ಎನ್ನ ಒಡಲವಸರಕ್ಕೆ ಕುದಿದನಾದಡೆ ತಲೆದಂಡ ಕೂಡಲ ಸಂಗಮದು. ನಾನೇನಾದ್ರೂ ಚಿಂತೆ ಮಾಡ್ತೇನೆ ಅಂದ್ರೆ ಕೇವಲ ಭಗವಂತನನ್ನ ಒಲಿಸ್ಕೊಳ್ಳಿಕ್ಕಷ್ಟೇ. ಅವನ ಚಿಂತೆ ಬಿಟ್ರೆ, ಕೂಡಲ ಸಂಗಮನ ಚಿಂತನೆ ಬಿಟ್ರೆ ನನಗೆ ಇನ್ಯಾವ ಚಿಂತೆಯೂ ಇಲ್ಲ ಅಂತ ಹೇಳ್ತಾರೆ. ಅವರ ಜೀವನ ಆಗಿತ್ತು. ಬಸವಣ್ಣವರ ಜೀವನದಲ್ಲಿ 2 ವ್ಯಕ್ತಿತ್ವಗಳನ್ನ ಕಾಣ್ತೇವೆ. ಆ 2 ವ್ಯಕ್ತಿತ್ವಗಳ ಬಗ್ಗೆ ಇವತ್ತಷ್ಟೇ ಮಾತನಾಡ್ಲಿಕ್ಕೆ ಹೋಗ್ತೇನೆ. ಒಂದು ಸಮಾಜವನ್ನ ಸುಧಾರಣೆ ಮಾಡದಂತ ಒಬ್ಬ ಸಮಾಜ ಸುಧಾರಕರನ್ನ ಕಾಣ್ತೇವೆ. ಮತ್ತೊಂದು ಅವರ ವ್ಯಕ್ತಿತ್ವ ಅಂತ ಹೇಳಿದ್ರೆ ಧಾರ್ಮಿಕವಾದ ಮುಖ, ಅವರಿಗಿರುವಂತಹ ಒಂದು ಸಂತತ್ವ. ಈ 2ನ್ನು ಕೂಡ ನಾವು ನೋಡೋಣ. ಬಸವಣ್ಣವರ ಬಗ್ಗೆ ನೋಡಿ, ಈ 2 ಮಾರ್ಗದಲ್ಲಿ ಅಂದ್ರೆ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿ ಧರ್ಮದಲ್ಲಿಯೂ ಬಹಳ ದೊಡ್ಡ ಸಾಧನೆಯನ್ನ ಮಾಡದಂತಹವರು ಬಹಳ ಕಡಿಮೆ. ನೀವು ಕೈಯಲ್ಲಿ ಲೆಕ್ಕ ಹಾಕ್ಬಿಡ್ಬೋದು ನಮ್ಮ ಫಿಲಾಸಫಿಯಲ್ಲಿ ನೋಡಿದ್ರೆ. ಹೀಗಾಗಿನೇ ರಂಗನಾಥ ದಿವಾಕರ ಅಂತ ಒಬ್ರು ಬಹಳ ದೊಡ್ಡ ವಿದ್ವಾಂಸರಿದ್ರು. ಅವರು ವಚನಶಾಸ್ತ್ರ ರಹಸ್ಯ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವ್ರು ಬರೀತಾರೆ, ಬಸವಣ್ಣವ್ರು ಯಾಕೆ ಎಲ್ಲರಿಗಿಂತ ವಿಶಿಷ್ಟವಾದಂತಹ ಸಂತರಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಬಸವಣ್ಣನವರು ತತ್ವಜ್ಞಾನಕ್ಕಿಂತ ಧರ್ಮಾಚಾರಕ್ಕಿಂತ ನೀತಿ ಮಾರ್ಗಕ್ಕಿಂತ ಸಮಾಜ ಸುಧಾರಣೆಗೆ ಹೆಚ್ಚಿನ ದೂರದೃಷ್ಟಿಯನ್ನ ಕೊಟ್ಟರು. ಅಂದ್ರೆ ಅವ್ರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಅವ್ರ ಎಲ್ಲ ಕ್ಷೇತ್ರಗಳಲ್ಲೂ ಅವರು ಕೆಲಸವನ್ನ ಮಾಡಿರೋದನ್ನ ನಾವು ಕಾಣ್ತಾ ಹೋಗ್ತೇವೆ. ಬಸವಣ್ಣವರ ಬಹಳ ದೊಡ್ಡ ಪ್ರಮುಖವಾದಂತಹ ಬೋಧನೆ ಅಂತ ಹೇಳಿದ್ರೆ ನಮಗೆಲ್ಲ ಅಗತ್ಯವಿರುವಂತಹದ್ದು ಒಂದು ಕಾಯಕ, ಮತ್ತೊಂದು ದಾಸೋಹ. ಏನು ಕಾಯಕ ಅಂದ್ರೆ ನಿಮಗೆ ಗೊತ್ತು, ಕಾಯಕ ಅಂದ್ರೆ ಕೆಲಸ ಅಂತ. ಇಲ್ಲ, ಕಾಯಕ ಅಂದ್ರೆ ಕೆಲಸ ಅಲ್ಲ. ಸುಮ್ಮನೆ ಕೆಲಸ ಮಾಡೋದು ಕಾಯಕ ಆಗೋದಿಲ್ಲ. ಕಾಯಕ ಅಂದ್ರೆ ಏನು ಅಂತ ಹೇಳ್ತಾರೆ ಬಸವಣ್ಣವರು, ಸತ್ಯ ಶುದ್ಧವಾದಂತಹ ಕಾಯಕ. ಅದು ಸತ್ಯವಾಗಿರ್ಬೇಕು, ಅದು ಶುದ್ಧವಾಗಿರ್ಬೇಕು. ಒಬ್ಬ ಕಳ್ಳತನ ಮಾಡ್ಬಿಟ್ಟು ಅದು ನನ್ನ ಕಾಯಕ ಅಂದ್ರೆ ಅದು ಕಾಯಕ ಅನ್ಸೋದಿಲ್ಲ. ವ್ಯತ್ಯಾಸ ಇದೆ. ಅದು ಸತ್ಯವಾಗಿರ್ಬೇಕು, ಅದು ಶುದ್ಧವಾಗಿರ್ಬೇಕು. ಕಾಯಕಕ್ಕೆ ಅವ್ರು ಎಷ್ಟು ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ, ಬಹುಶಃ ಅವ್ರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ, ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ಗುರು ದರ್ಶನವಾದ್ರೂ ಮರಿಬೇಕು, ಲಿಂಗ ದರ್ಶನ ಆದ್ರೂ ಮರಿಬೇಕು, ನೀವು ಪೂಜೆ ಮಾಡೋದಿದ್ರೆ ಅದನ್ನೂ ಮರಿಬೇಕು. ಕಾಯಕ ದೊಡ್ಡದದು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಜಂಗಮ ಮುಂದೆ ಬಂದು ನಿಂತಿದ್ರು ಕೂಡ ಅವನನ್ನು ಮಾತಾಡಿಸೋ ಅಗತ್ಯ ಇಲ್ಲ. ಎಲ್ಲಕ್ಕಿಂತ ಮುಂದುವರೆದು ಹೇಳ್ತಾರೆ, ಕಾಯಕವೇ ಕೈಲಾಸವಾದ ಕಾರಣ. ಯಾಕೆ ಇಲ್ಲೇ ಹೇಳುವಂಥದ್ದು ಕಾಯಕವೇ ಕೈಲಾಸ ಅನ್ನೋ ಮಾತನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಕಾಯಕ ಅಂದ್ರೆ ನಿಷ್ಠೆಯಿಂದ ಮಾಡುವಂತಹ ಕೆಲಸ ಜೀವನಕ್ಕಾಗಿ. ನೋಡಿ, ಇವತ್ತು ಈಗ ಒಬ್ಬ ವೈದ್ಯ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನ ಬಳಿಗೆ ಒಬ್ಬ ರೋಗಿ ಬರ್ತಾನೆ. ಅವನ ರೋಗಕ್ಕೆ ಔಷಧವನ್ನ ಕೊಡ್ತಾನೆ. ಔಷಧವನ್ನು ಕೊಟ್ಟು ದುಡ್ಡು ತಗೊಳ್ತಾನೆ. ಇದು ಕಾಯಕ ಆಯ್ತು, ಇವತ್ತಿನ ಕಾಯಕ. ಆದ್ರೆ ಹಿಂದೆ ನಾನೆಲ್ಲೋ ಓದ್ತಾ ಇದ್ದೆ, ಒಂದು ಕಾಯಕದ ಇನ್ನೊಂದು ರೀತಿಯ ಒಂದು ಮುಖವನ್ನು ನಾವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಚೀನಾ ದೇಶದ ಸಂಸ್ಕೃತಿಯಲ್ಲಿ ಹಿಂದೆ ಎಲ್ಲ ಹೇಗಿರ್ತಿತ್ತಂತೆ ಅಂದ್ರೆ, ಒಂದು ಹಳ್ಳಿ ಇದ್ರೆ, ಒಂದು ಪುಟ್ಟ ಹಳ್ಳಿ ಇತ್ತು ಅಂತ ಇಟ್ಕೊಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ವೈದ್ಯ ಇರ್ತಿದ್ದ, ಒಬ್ಬ ಆಯುರ್ವೇದ ಪಂಡಿತ ಇರ್ತಿದ್ದ. ಅವನ ಕೆಲಸ ಏನು ಅಂತ ಹೇಳಿದ್ರೆ, ರೋಗಕ್ಕೆ ಔಷಧ ಕೊಡೋದಲ್ಲ. ಅವನ ಕೆಲಸ ಏನು ಅಂದ್ರೆ, ಇಡೀ ಆ ಗ್ರಾಮದ ಅಷ್ಟೂ ಜನರು, ಒಂದು 300 ಜನ ಇದ್ರೆ 300 ಜನರು ಕೂಡ 365 ದಿವಸವೂ ಕೂಡ ಅವರು ಆರೋಗ್ಯವಾಗಿರುವಂತೆ ಕಾಪಾಡಿಕೊಳ್ಳೋದು ಅವನ ಜವಾಬ್ದಾರಿ. ಅವ್ರಿಗೆ ಯಾರಾದ್ರೂ 300 ಜನದಲ್ಲಿ ಇಬ್ಬರಿಗೆ ರೋಗ ಬಂತು ಅಂದ್ರೆ ಅವನಿಗೆ ಫೀಸ್ ಕಟ್ ಮಾಡ್ತಾ ಇದ್ರು. ರೋಗ ಬಂದ್ರೆ ಅವನಿಗೆ ಫೀಸ್ ಕಟ್ ಆಗ್ತಾ ಇತ್ತು. ಅವ್ರು ಆರೋಗ್ಯವಾಗಿದ್ರೆ ಆ 365 ದಿನಕ್ಕೆ ಸೇರದಂತಹ ಪಡಿಯನ್ನ ಅವನು ಕೊಡ್ತಾ ಇದ್ರು. ನೋಡಿ, ಕಾಯಕದ ಮತ್ತೊಂದು ಮುಖವನ್ನ ಇಲ್ಲಿ ನಾವು ಕಾಣ್ತೇವೆ. ಸೊ ರೋಗಿಗೆ ರೋಗ ಬರದ ಹಾಗೆ ಕಾಪಾಡುವಂತಹದ್ದು ವೈದ್ಯನ ಕಾಯಕವೇ ಹೊರತು ರೋಗ ಬಂದ ನಂತರ ಔಷಧಿ ಕೊಡೋದಲ್ಲ. ಇದು ಹಿಂದೆ ಚೀನಾದಲ್ಲಿದ್ದಂತಹ ಒಂದು ಕಲ್ಪನೆ. ಬಸವಣ್ಣನವರ ಸಿದ್ಧಾಂತದಲ್ಲೂ ಇದೇ ರೀತಿಯ ನಾವು ಕಾಣ್ತಾ ಹೋಗ್ತೇವೆ. ಆ ಕಾಯಕ ಹೇಗಿರ್ತಿತ್ತು ಅಂದ್ರೆ, ಪರಸ್ಪರ ಸಹಕಾರದೊಳಗೆ ಇರ್ತಾ ಇದ್ದಂತಹದ್ದು. ಆಮೇಲೆ ಏನ್ ಹೇಳ್ತಾ ಇದ್ರು ಶರಣರು ಅಂತ ಹೇಳಿದ್ರೆ, ಬಸವಣ್ಣವರು ನಿಮ್ಮ ಜೀವನ ನಿಮ್ಮ ಕಾಯಕಕ್ಕೆ ತಕ್ಕ ಹಾಗಿರಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಒಂದ್ ಕಡೆ ಬಸವಣ್ಣ ಬಹಳ ಸುಂದರವಾದ ಒಂದು ಮಾತು, ವೇಷವ ಧರಿಸಿ ಫಲವೇನು ವೇಷದಂತ ಆಚರಣೆ ಇಲ್ಲದನ್ನಕ್ಕ ಅಂತ. ವೇಷವ ಧರಿಸಿ ಫಲವೇನು ವೇಷದಂತ ಆಚರಣೆ ಇಲ್ಲದನ್ನಕ್ಕ. ಒಬ್ಬ ವೈದ್ಯನ ವೇಷ ಧರಿಸಿದ ಮೇಲೆ ವೈದ್ಯನ ಕಾಯಕ ಮಾಡಬೇಕು. ಒಬ್ಬ ಪೊಲೀಸ್ ಆರಕ್ಷಕ, ಅವನು ಆರಕ್ಷಕನ ವೇಷ ಧರಿಸಿದ ಮೇಲೆ ಆರಕ್ಷಕನಾಗಿ ಮಾಡಬೇಕು. ಕೊರೋನಾ ಬಂದ ತಕ್ಷಣ ನನಗೆ ರೋಗಿಗಳು ಬರ್ತಾ ಇದಾರೆ, ನನ್ನ ಜೇಬು ತುಂಬ್ತಾ ಇದೆ ಅಂತ ಒಬ್ಬ ವೈದ್ಯ ಯೋಚನೆ ಮಾಡಿದ್ರೆ ಅವನು ವೈದ್ಯ ವೃತ್ತಿಯಿಂದ ಅವನು ಪತನ ಹೊಂದಿದ ಹಾಗೆ ಅರ್ಥ. ಅವ್ರು ಹೇಳ್ತಾರೆ, ಒಬ್ಬ ಏಣಿಗೆ ಬಾಳಪ್ಪ ಅಂತ ನೀವು ಕೇಳಿರಬಹುದು, ಬಹುಶಃ ಬಹಳ ಮಂದಿ ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ.
ಬಹಳ ದೊಡ್ಡ ನಾಟಕಕಾರ. ಅವ್ರದ್ದು ಆತ್ಮಕತೆ ಓದ್ತಾ ಇದ್ದೆ ಓದ್ ತಿಂಗಳು. ಬಹಳ ಸುಂದರವಾದ ಆತ್ಮಕತೆ. ಹಿಂದೆ ಈ ಏಣಿಗೆ ಬಾಳಪ್ಪನವರ ವಿಶೇಷತೆ ಏನು ಅಂದ್ರೆ, ಇಡೀ ಕರ್ನಾಟಕದಾದ್ಯಂತ ಈ ಬಸವೇಶ್ವರರ ನಾಟಕವನ್ನ ಆಡಿ ಹಳ್ಳಿಗಳಲ್ಲೆಲ್ಲ ಬಸವೇಶ್ವರರ ತತ್ವವನ್ನ ಪ್ರಚಾರ ಮಾಡದಂತ ಬಹಳ ದೊಡ್ಡ ಮಹನೀಯರವರು ಏಣಗಿ ಬಾಳಪ್ಪನವರು. ಇವತ್ತಿಗೂ ಕೂಡ ದೂರದರ್ಶನ ಅಲ್ಲಿ ಇಲ್ಲಿ ಅವ್ರ ನಾಟಕ ಬರ್ತಾ ಇರುತ್ತೆ. ಆ ಏಣಗಿ ಬಾಳಪ್ಪನವ್ರ ಜೀವನ ಆತ್ಮಕತೆಯಲ್ಲಿ ಒಂದು ಘಟನೆಯನ್ನು ಬರ್ಕೊಳ್ತಾರೆ. ಅವರ ಜೀವನಕ್ಕೆ ಬಹಳ ದೊಡ್ಡ ಪರಿವರ್ತನೆಯನ್ನ ತಂದ ಘಟನೆ. ಅದೇನು ಅಂತ ಹೇಳಿದ್ರೆ, ಹುಬ್ಬಳ್ಳಿ ಪಕ್ಕ ಒಂದು ಹಳ್ಳಿನಲ್ಲಿ ಒಂದು ದಿವಸ ಅವರು ನಾಟಕ ಆಡ್ತಾ ಇರ್ತಾರೆ. ರಾತ್ರಿ ಹೊತ್ತು. ನಿಮಗೆ ಗೊತ್ತು, ಹಿಂದೆ ಎಲ್ಲ ನಾಟಕಗಳು ಹೇಗೆ ನಡೀತಾ ಇತ್ತು, ರಾತ್ರಿ ಎಲ್ಲ ನಡೀತಾ ಇತ್ತು, ಬೆಳಗಿನ ಜಾವದವರೆಗೂ ನಡೀತಾ ಇತ್ತು, ಜನ ಕೂತ್ಕೊಂಡು ನೋಡ್ತಾ ಇತ್ತು. ಏಣಿಗೆ ಬಾಳಪ್ಪನವರು ನಾಟಕ ಆಡ್ತಾರೆ, ಬಸವಣ್ಣನವರ ನಾಟಕ. ಬೆಳಗಿನ ಜಾವ 6 ಗಂಟೆಗೆ ಮುಗಿಯುತ್ತೆ ನಾಟಕ. ಮುಗಿದ ನಂತರ ಏಣಿಗೆ ಬಾಳಪ್ಪನವರಿಗೆ ಒಂದು ದೌರ್ಬಲ್ಯ ಇತ್ತು, ಒಂದು ಚಪಲ. ಏನು ಅಂತ ಹೇಳಿದ್ರೆ, ಚಹಾ ಕುಡಿಯೋ ಚಪಲ. ಟೀ ಕುಡಿಬೇಕಾಗಿತ್ತು ಅವರು. ಆವಾಗ ಟೀ, ನಾಟಕ ಆಡೋರ್ಗೆ ಅದೊಂದು ಅಭ್ಯಾಸ ಇರುತ್ತೆ. ಇವ್ರೇನ್ ಮಾಡ್ತಾರೆ, ತಡಿಲಿಕ್ಕೆ ಆಗೋದಿಲ್ಲ ಆ ದೌರ್ಬಲ್ಯ, ಚಹಾ ಕುಡಿಬೇಕು ಹೇಗಾದ್ರು. ತಕ್ಷಣ ಏನ್ ಮಾಡ್ತಾರೆ, ವೇಷವನ್ನು ಬದಲಾಯಿಸಿರೋದಿಲ್ಲ ಇವರು, ಬಸವಣ್ಣವರ ವೇಷದಲ್ಲೇ ಇರ್ತಾರೆ ಇನ್ನೂ. ಆದ್ರೆ ಆ ಟೀ ಕುಡಿಬೇಕು ಅನ್ನೋ ಚಪಲಕ್ಕೋಸ್ಕರ ಆ ಪಕ್ಕದಲ್ಲಿ, ನಾಟಕ ನಡೀತಿದ್ದ ಪಕ್ಕದಲ್ಲಿ ಒಂದು ಸಣ್ಣ ಗೂಡಂಗಡಿ ಇತ್ತು, ಚಹಾದ ಗೂಡಂಗಡಿ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಚಹಾ ತಗೊಂಡು ಚಹಾವನ್ನ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ನಾಟಕ ನೋಡ್ಲಿಕ್ಕೆ 1-2-3 ಜನ ಯಾರೋ ಹಳ್ಳಿಯವರು ಇದ್ರಲ್ಲ, ನಿದ್ದೆಯಿಂದ ಎದ್ದು ಬರ್ತಾರೆ. ಅವರು ಟೀ ಕುಡಿಲಿಕ್ಕೆ ಬರ್ತಾರೆ. ಬಂದು ನೋಡ್ಬಿಟ್ಟು ಇವ್ರನ್ನ, ಏಣಗಿ ಬಾಳಪ್ಪನವ್ರನ್ನ ನೋಡ್ಬಿಟ್ಟು 1-2 ಕಾಮೆಂಟ್ ಪಾಸ್ ಮಾಡ್ತಾರೆ. ಓಹೋ, ಬಸವಣ್ಣನವರಿಗೂ ಚಹಾದ ಚಪಲ ಇದೆ ಅಂತ ಆಯ್ತು. ಅವ್ರು ಬಸವಣ್ಣವ್ರ ವೇಷದಲ್ಲಿದ್ದಾರೆ. ಓಹೋ, ಬಸವಣ್ಣವರಿಗೂ ಚಹಾದ ಚಪಲ ಇದೆ ಅಂತ ಆಯ್ತು ಅಂತ ಅವ್ರು ಉತ್ತರ ಕನ್ನಡದ ಭಾಷೆಯಲ್ಲಿ ಹೇಳ್ತಾರೆ. ತಕ್ಷಣ ಏಣಿಗೆ ಬಾಳಪ್ಪನವರಿಗೆ ನೆಲ ಕುಸಿದಾಗತ್ತೆ. ನನಗೆ ಅವಮಾನ ಆಗಿದ್ರು ಪರವಾಗಿಲ್ಲ, ಆದ್ರೆ ನಾನು ಹಾಕಿದ ವೇಷ ಯಾವುದು? ಬಸವಣ್ಣವ್ರ ವೇಷ. ಅದಕ್ಕೆ ಅವಮಾನ ಆಯ್ತು. ಅವರ ಜೀವನದಲ್ಲಿ ಮೊಟ್ಟ ಮೊದಲಿಗೆ ಪರಿವರ್ತನೆ ತಂದ ಘಟನೆ, ಓ, ನಾನು ಯಾವ ವೇಷದಲ್ಲಿದ್ದೀನೋ ಆ ವೇಷಕ್ಕೆ ತಕ್ಕ ಹಾಗೆ ನಾನು ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ನಾನು ಮಾಡುವಂತಹ ಬಹಳ ದೊಡ್ಡ ಅಪಚಾರ. ಒಬ್ಬ ಪ್ರಾಧ್ಯಾಪಕನಾಗಿ ನಾನು ಪ್ರಾಧ್ಯಾಪಕನಾಗೇ ನಡ್ಕೊಳ್ಬೇಕಿಲ್ಲಿ. ಆ ಪ್ರಾಧ್ಯಾಪಕತ್ವದಿಂದ ಸ್ವಲ್ಪ ನಾನು ಆ ಕಡೆ ಸರಿದ್ರೂ ಕೂಡ ನಾನು ಪತನ ಹೊಂದಿದೆ ಅಂತಾನೆ. ಮಠದಲ್ಲಿ ಒಬ್ಬ ಸ್ವಾಮಿಯಾಗಿದ್ದೇ ಇರ್ಬೇಕು ನಾನು. ಇಲ್ಲ ಅಂತಂದ್ರೆ ಆ ವೇಷ, ಅದಕ್ಕೆ ಹೇಳೋದು, ವೇಷವ ಧರಿಸಿ ಫಲವೇನು ವೇಷದಂತ ಆಚರಣೆ ಇಲ್ಲದನ್ನಕ್ಕ. ಅಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಆ ವೇಷ ಅನ್ನೋದಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕಾಯಕಗಳನ್ನ, ನಮ್ಮ ಕರ್ತವ್ಯಗಳನ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ಶರಣರು ಬಹಳ ಸುಂದರವಾಗಿ ಅದನ್ನ ಹೇಳ್ಕೊಟ್ಟದನ್ನ ನಾವು ಕಾಣ್ತೇವೆ. ಆನಂತರ ಕಾಯಕಕ್ಕೆ ತಕ್ಕ ಹಾಗೆ ದಾಸೋಹ ಅನ್ನೋದನ್ನು ಹೇಳೋದು. ದಾಸೋಹ ಅಂದ್ರೆ ಅತಿ ಆಸೆ ಪಡದೇ ಇರೋದು. ನಿಮ್ಮನ್ನೇನು ಕೂಡಿಡ್ಬೇಡಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಬೇಡಿ ಅಂತ ಅವ್ರು ಹೇಳಲ್ಲ. ಆದ್ರೆ ದುರಾಸೆ ಪಡೋದಲ್ಲ. ಶರಣರು ನಿಮ್ಮ ವಚನಗಳನ್ನ ನೀವು ಕೇಳಿರ್ತೀರಿ. ಕಾಗೆಯೊಂದ ಹುಳ ಕಂಡರೆ ಕರೆಯದೆ ತನ್ನ ಬಳಗವನ್ನು, ನಿಮ್ಗೆಲ್ಲ ಬಹಳ ಪ್ರಖ್ಯಾತ, ಸ್ಕೂಲಲ್ಲಿ ಓದಿರ್ತೀರಿ. ಆಯ್ದಕ್ಕಿ ಲಕ್ಕಮ್ಮ ಅನ್ನುವಂತ ಒಬ್ಬ ಶರಣರು ಹೇಳ್ತಾರೆ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ಅಂತ ಹೇಳಿ. ಅತಿ ಆಸೆಯನ್ನ ಶರಣರು ವಿರೋಧ ಮಾಡ್ತಾರೆ. ಹೀಗಾಗಿನೇ ಅದು ಮುಂದುವರೆದು ಹೇಳ್ತಾರೆ, ಆಸೆಯ ವ್ಯಾಖ್ಯಾನವೇ, ಸುಖದ ವ್ಯಾಖ್ಯಾನವೇ ಬೇರೆ. ಶರಣರು ಮಾಡೋ ಸುಖದ ವ್ಯಾಖ್ಯಾನ ಬಹಳ ಭಿನ್ನ. ಶರಣರ ಪ್ರಕಾರ ಸುಖ ಅಂದ್ರೆ ಏನು ಗೊತ್ತಾ? ಬಸವಣ್ಣವ್ರ ಪ್ರಕಾರ ಎಲ್ಲವೂ ತನಗ್ ಬೇಕು, ಎಲ್ಲವೂ ತನಗೆ ಬೇಕು. ಹೌದು, ನನ್ನ ಹತ್ರ ಇವತ್ತೊಂದು ಪುಟ್ಟ ಕಾರ್ ಇದೆ, ನಾಳೆ ದೊಡ್ಡ ಕಾರ್ ತಗೊಳ್ಬೇಕು, ಅದಕ್ಕಿಂತ ದೊಡ್ಡ ಕಾರ್ ತಗೊಳ್ಬೇಕು, ಈ ತರ ಆಸೆ ಪಡ್ತಾ ಹೋಗ್ತೀವಲ್ಲ, ಇದು ಸುಖದ ವ್ಯಾಖ್ಯಾನ ಅಲ್ಲ. ಇವತ್ತು ಮಾರುತಿ ಕಾರ್ ಇದೆ, ನಾಳೆ ಇನ್ನೊಂದು ಯಾವ್ದೋ BMW ಕಾರ್ ತಗೊಂಡ್ರೆ ನನಗೆ ಸುಖ ಬಂತು ಅನ್ನೋ ಇದು ಶರಣರ ಸುಖದ ಕಲ್ಪನೆ ಅಲ್ಲ. ಏನಿದೆಯೋ ಅದರಲ್ಲಿ ತೃಪ್ತಿ ಪಡೋದಕ್ಕೆ ಸುಖ ಅಂತ ಕರೀತಾರೆ ಶರಣರು. ಅಂತವರ ಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಆಸೆಯುಳ್ಳಾತ ಒಬ್ಬರ ಅಧೀನದಲ್ಲಿಪ್ಪನು, ಆಸೆಯ ಮನದ ಕೊನೆಯ ನರಿದಾತ ಕೈಲಾಸದಾಚೆ ಇಪ್ಪನು. ನಮ್ಮ ಅಂಬಿಗರ ಚೌಡಯ್ಯ, ನೀವು ಆಸೆಯನ್ನ ಮೀರ್ಬಿಟ್ರೆ ನೀವು ಕೈಲಾಸದ ಆಚೆಗೆ ಇದ್ದ ಹಾಗೆ. ನಿಮ್ ನೋಡಿ, ನಮ್ಮಲ್ಲಿರೋ ಅತಿ ದೊಡ್ಡ ದೌರ್ಬಲ್ಯ ಅಂದ್ರೆ ಆಸೆ. ನೀವು ಅದನ್ನ ಎಷ್ಟು ಕಂಟ್ರೋಲ್ ಮಾಡ್ತಾ ಹೋಗ್ತೀರೋ ಅಷ್ಟು ನೀವು ಇನ್ನೊಬ್ಬರ ಹಿಡಿತದಿಂದ ತಪ್ಪಿಸ್ಕೊಳ್ತಾ ಹೋಗ್ತೀರಿ. ನೀವು ಗಮನಿಸಿ, ನೀವು ಏನೋ ಒಂದು ಆಸೆ ಪಡ್ತಾ ಇದ್ದೀರಿ, ಆವಾಗಷ್ಟೇನೆ ನಿಮ್ಮ ಆಸೆ ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾದಾಗಷ್ಟೇ ಅವರು ನಿಮ್ಮನ್ನ ಕಂಟ್ರೋಲ್ ಮಾಡಬಲ್ಲರು. ನೀವು ಅದರಿಂದ ದೂರ ಆಗಿ ಮತ್ತೆ ನಿಮ್ಮನ್ನ ಯಾರು ನಿಯಂತ್ರಿಸ್ಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿನೇ ಶರಣರ ಸಮಾಜ ಸೇವೆಯಲ್ಲಿ ಅತ್ಯಂತ ಯಶಸ್ವಿ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಜನರನ್ನ ಹೇಗೆ ತಿದ್ದಬೇಕು ಅನ್ನೋದು ಅವ್ರಿಗೆ ಅರ್ಥ ಆದದ್ದು. ನೋಡಿ, ನಾನು ಸಮಾಜ ಸೇವೆ ಕೆಲಸವನ್ನು ಮಾಡ್ಕೊಂಡೇ ಬರ್ತಾ ಇದ್ದೆ. ಸುಮಾರು 25 ವರ್ಷದಿಂದ ಈ ಸಮಾಜದ ಜೊತೆಗೆ ಪ್ರತಿನಿತ್ಯ ಒಡನಾಟ ಇದೆ. ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ, ಈ ಸಮಾಜನ ತಿದ್ದೋದಿದೆಯಲ್ಲ, ಅಸಾಧ್ಯವಾದ ಕೆಲಸ, ಬಹಳ ಕಷ್ಟ ಸಾಧ್ಯದ ಕೆಲಸ. ನಾವು ಅನ್ಕೊಳ್ತೀವಿ, ನಾವು ಇಲ್ಲಿ ತಿದ್ದುತ್ತಾ ಹೋಗ್ತೀವಿ, ಅಲ್ಲಿಂದ ಬಿಚ್ಕೊಳ್ತಾ ಹೋಗುತ್ತದೆ.
ಬಹಳ ಕಷ್ಟದ ಕೆಲಸ. ನಾವು ಅಲ್ಲ, ತಂದೆ ತನ್ನ ಮಗನನ್ನೇ, ತಾಯಿ ತನ್ನ ಮಗಳನ್ನೇ ಇವತ್ತು ತಿದ್ಲಿಕ್ಕೆ ಆಗೋದಿಲ್ಲ. ಇನ್ನು ಇಡೀ ಸಮಾಜವನ್ನು ಒಬ್ಬ ವ್ಯಕ್ತಿ ತಿದ್ದಬೇಕು ಅಂದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೆ ಬಸವಣ್ಣವರೆಲ್ಲ ಸಾಧಿಸ್ತಾರಲ್ಲ, ಹೇಗೆ ಸಾಧಿಸ್ತರು ಅಂತ ನಾನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಜುನಾಗಢ ಅಂತ ಹೇಳಿ ಶಿಲಾಶಾಸನಗಳು, ಅಲ್ಲಿ ಜುನಾಗಢಲ್ಲಿ ಒಂದು ಅಶೋಕನ ಶಿಲಾಶಾಸನ ಇದೆ. ನನಗೆ ಸ್ವಲ್ಪ ಹಿಸ್ಟ್ರಿ, ಈ ಮ್ಯಾನ್ಸ್ಕ್ರಿಪ್ಟಾಲಜಿ ತುಂಬಾ ಆಸಕ್ತಿ ಇತ್ತು ಆ ಸಂದರ್ಭದಲ್ಲಿ. ಆ ಜುನಾಗಢಗೆ ಹೋಗಿದ್ದೆ. ಆ ಜುನಾಗಢಲ್ಲಿ ಒಂದು ಅಶೋಕನ ಶಿಲಾಶಾಸನ ಇದೆ. ಆ ಶಿಲಾಶಾಸನದಲ್ಲಿ ಏನ್ ಬರ್ದಿದ್ದಾನೆ, ನಾವು ಹಿಸ್ಟ್ರಿಲಿ ಏನ್ ಓದ್ತೀವಿ, ಅಶೋಕನ ಕಾಲ ಅಂತ ಹೇಳಿದ್ರೆ ಸುವರ್ಣ ಕಾಲ, ನಮ್ಮ ಭಾರತ ಅತ್ಯಂತ ಸಮೃದ್ಧವಾಗಿದ್ದ ಕಾಲ, ಬಹಳ ಚೆನ್ನಾಗಿದ್ದ ಕಾಲ ಅಂತ ನಾವು ಬರೀತೀವಿ. ಅಶೋಕನ ಶಿಲಾಶಾಸ್ತ್ರ ನೀವು ಓದಬೇಕು. ಹೇಗಿದೆ ಗೊತ್ತಾ? ಅವ್ನು ಬರೀತಾನೆ, ದೇವಾನಾಂ ಪಿಯ ಪಿಯದಸಿ, ಅವ್ನು ಬರ್ಕೊಳ್ಳೋ ದೇವಾನಾಂ ಪಿಯ ಪಿಯದಸಿ ಆದ ಅಶೋಕನಾದ ನಾನು ಬರಿಸ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಇವತ್ತು ಸಮಾಜ ಕೆಟ್ಟೋಗಿದೆ, ಇವತ್ತು ಸಮಾಜ ನೈತಿಕ ಮಾರ್ಗದಿಂದ ಹೊರ ಹೋಗಿದೆ, ಜನರು ಧರ್ಮವನ್ನ ಆಚರಣೆ ಮಾಡ್ತಾ ಇಲ್ಲ, ಜನರು ದಿಕ್ ತಪ್ತಾ ಇದ್ದಾರೆ. ನೋಡಿ, ನಾವು ಸುವರ್ಣ ಕಾಲ ಅಂತ ಇರುವಂತ ಅಶೋಕನೇ ಬರೀತಾನೆ ಸಮಾಜ ಕೆಟ್ಟೋಗಿದೆ ಅಂತ. ಇವತ್ತು ನಾವು 2000 ವರ್ಷಗಳ ನಂತರ ಇಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತೇವೆ, ಸಮಾಜ ಕೆಟ್ಟೋಗಿದೆ ಅಂತ. ಸೊ ಹಾಗಿದ್ರೆ ಪ್ರಶ್ನೆ ಬರುತ್ತೆ, ಯಾವ್ದಾದ್ರು ಒಂದು ಕಾಲದಲ್ಲಿ ಸಮಾಜ ಚೆನ್ನಾಗಿತ್ತ? ಬಹುಶಃ ನಮ್ಮ ರಾಜಕಾರಣಿಗಳು ಅಥವಾ ಇನ್ಯಾರೋ ಹೇಳ್ತಾರಲ್ಲ, ರಾಮರಾಜ್ಯ ರಾಮರಾಜ್ಯ, ಆ ರಾಮರಾಜ್ಯ ಯಾವತ್ತಾದ್ರೂ ಇತ್ತ? ಸೊ ನನಗನ್ಸುತ್ತೆ ಅದು ಬಹುಶಃ ಒಂದು ಯುಟೋಪಿಯಾ ಇರ್ಬೇಕೇನೋ, ಅದೊಂದು ಏನೋ ಒಂದು ಹೀಗಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ಕೊಳ್ಳುವಂತಹ ಒಂದು ಕಲ್ಪನೆ ಇರ್ಬೇಕು. ಯಾಕಂದ್ರೆ ಸಮಾಜ ಸಾಧ್ಯವೇ ಇಲ್ಲ, ನನ್ನ ಪ್ರಕಾರ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದನ್ನ ತಿದ್ದೋದು ಬಹಳ ಕಷ್ಟ. ಅದನ್ನ ತಿದ್ದಬೇಕು ಅಂದ್ರೆ ಒಂದು ಅರ್ಹತೆ ಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಿದ್ದಬೇಕು ಒಂದು ಅರ್ಹತೆ ಬೇಕು. ಒಬ್ಬ ಕೊಟ್ಟಣದ ಸೋಮಹುವೆ ಅಂತ ಒಬ್ಬ ಶರಣೆ, ಅನಕ್ಷರ ಕುಕ್ಷಿ, ಆಕೆ ಭತ್ತ ಕುಟ್ತಿದ್ದ ಕೆಲಸ ಮಾಡ್ತಾ ಇದ್ಲು. ಅವಳು ಒಂದು ವಚನದಲ್ಲಿ ಬರೀತಾಳೆ, ಹದ ತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿ ಅಲ್ಲ ಅಂತ. ಭತ್ತವನ್ನ ಒಂದು ಹದವಾಗಿ ಕುಟ್ಟಿದ್ರಷ್ಟೇ ಅದು ಅಕ್ಕಿ ಆಗೋದು. ಸ್ವಲ್ಪ ಕಮ್ಮಿ ಕುಟ್ಟಿದ್ರು ಕಷ್ಟ, ಸ್ವಲ್ಪ ಹೆಚ್ಚು ಕುಟ್ಟಿದ್ರೆ ನುಚ್ಚಾಗ್ಬಿಡುತ್ತೆ. ಹಾಗೇನೆ ಈ ಸಮಾಜ ಸೇವೆ ಅನ್ನೋದು ಒಂದು ಬಹಳ ಸೂಕ್ಷ್ಮವಾದಂತಹ ಕೆಲಸ. ಇದನ್ನ ಅರ್ಥವರಷ್ಟೇ ಮಾಡ್ಲಿಕ್ಕೆ ಆಗೋದು, ಇಲ್ಲಂದ್ರೆ ಬಹಳ ಕಷ್ಟ. ಈಗೊಂದು ತಿಂಗಳ ಹಿಂದೆ ಒಂದು ಈಸ್ಟ್ ಅಂಡ್ ವೆಸ್ಟ್ ಅಂತ ಒಂದು ಸೀರೀಸ್, ಒಂದು ಪತ್ರಿಕೆ ಬರುತ್ತೆ ಮುಂಬೈಯಿಂದ, ಬಹಳ ಸುಂದರವಾದ ಪತ್ರಿಕೆ. ಅದರಲ್ಲಿ ಒಂದು ಘಟನೆಯನ್ನು ಓದ್ತಾ ಇದ್ದೆ. ನೋಡೋದಕ್ಕೆ ಬಹಳ ಸರಳ, ಬಹಳ ತಮಾಷೆ ಅನ್ಸಿದ್ರು ಕೂಡ ಅದರಿಂದ ಒಂದು ಸತ್ಯ ಇದೆ. ಆ ಘಟನೆ ಏನು ಅಂತ ಹೇಳಿದ್ರೆ, ಪ್ಯಾರಿಸ್, ಫ್ರಾನ್ಸ್ ದೇಶದ ಪ್ಯಾರಿಸ್ ಇದೆಯಲ್ಲ, ಆ ನಾನಂತೂ ನೋಡಿಲ್ಲ, ನಮ್ಮ ಮೇಡಮ್ ನೋಡಿದ್ದಿರ್ಬೋದು ಏನೋ ಗೊತ್ತಿಲ್ಲ. ಅಲ್ಲಿ ಆ ಪ್ಯಾರಿಸ್ ನಲ್ಲಿ ಒಂದು ಸೇನ್ ನದಿ ಅಂತ ಹರಿಯುತ್ತಂತೆ. ಪ್ಯಾರಿಸ್ ನಗರದ ಮಧ್ಯೆ ಒಂದು ಸೇನ್ ನದಿ ಅಂತ ಹರಿಯಿತು. ಆ ಸೇನ್ ನದಿಯ ಪಕ್ಕದಲ್ಲಿ ಒಂದು ದಿವಸ ಒಬ್ಬ ತಾಯಿ ತನ್ನ ಮಗುವನ್ನ ಕರ್ಕೊಂಡು ಸಂಜೆ ವಾಯುವಿಹಾರಕ್ಕೆ ಹೋಗ್ತಾ ಇದ್ದಾಳೆ. ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ, ತಾಯಿ ಏನೋ ಜ್ಞಾನದಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ, ಒಂದು ಪುಟ್ಟ ಮಗು ಹಿಂದೆ ಹಿಂದೆ ಫಾಲೋ ಮಾಡ್ತಾ ಇತ್ತು. ಅದೇನ್ ಮಾಡ್ತು, ನದಿಯ ದಡಕ್ಕೆ ಬಂದು ನದಿಗೆ ಬಿದ್ಬಿಡ್ತು. ತಾಯಿ ಗೊತ್ತಿಲ್ಲ, ತಾಯಿ ಮುಂದೆ ಹೋಗ್ತಿದ್ದಾಳೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ನಾಯಿ, ಬೀದಿ ನಾಯಿ, ಅದು ಹಸಿದು ಕುಳಿತಿತ್ತು. 3 ದಿನದಿಂದ ಅದಕ್ಕೆ ಯಾರು ಬ್ರೆಡ್, ಊಟ, ತಿಂಡಿ ಏನೂ ಹಾಕಿರ್ಲಿಲ್ಲ, ಹಸ್ಕೊಂಡು ಕುಳಿತಿತ್ತು. ಅದು ಮಗು ಬಿತ್ತು, ನದಿಗೆ ಬಿತ್ತಲ್ಲ, ತಕ್ಷಣ ನೋಡಿದ ನಾಯಿ ಏನ್ ಮಾಡ್ತು, ನದಿಗೆ ಹಾರಿ ಮಗುವಿನ ಬಟ್ಟೆಯ ಕಾಲರನ್ನ ಹಿಡಿದುಕೊಂಡು ದಡಕ್ಕೆ ಎಳ್ಕೊ ಬಂದು ಬಿಡ್ತು. ಎಲ್ಲರೂ ಕೂಗಿ ಎಲ್ಲ ಹತ್ರಕ್ಕೆ ಬಂದ್ರು, ಓ ನಾಯಿ ಕಾಪಾಡ್ತು ನದಿಯಿಂದ ಮಗುವನ್ನ ಅಂತ ಹೇಳಿ ಆ ತಾಯಿ ಏನ್ ಮಾಡ್ತಾಳೆ, ಮಗುವಿಗೆ ಆ ನಾಯಿಗೆ ಬ್ರೆಡ್, ಬಿಸ್ಕೆಟ್ ಎಲ್ಲವನ್ನು ತಂದು ಕೊಟ್ಟು ತಿನ್ನಿಸ್ಬಿಟ್ಟು ಮಗುವನ್ನ ಕರ್ಕೊಂಡು ಹೊರಟೋಗ್ತಾಳೆ. ಮತ್ತೆ 2-3 ದಿನ ಆಯ್ತು, ನಾಯಿಗೆ ಹಸಿವೆ. ಬೀದಿ ನಾಯಿಗೆ ಯಾರು ಆಹಾರ ಹಾಕ್ತಾರೆ, ಕೂತಿತ್ತು ಅದು. 3ನೇ ದಿನ ಇನ್ನೊಬ್ಬ ತಾಯಿ ಇನ್ನೊಂದು ಮಗುವನ್ನ ಕರ್ಕೊಂಡು ಅದೇ ರಸ್ತೆಯಲ್ಲಿ ಬರ್ತಾ ಇತ್ತು. ತಾಯಿ ಮಗುವನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ಲು. ಈ ನಾಯಿಗೆ ಬುದ್ಧಿ ಜಾಸ್ತಿ. ಅದೇನ್ ಮಾಡ್ತು, ಮೆತ್ತಗೆ ಬಂದು ಆ ಮಗು ಹೋಗ್ತಾ ಇತ್ತಲ್ಲ ದಡದಲ್ಲಿ, ತಳ್ಳಿಬಿಡ್ತು. ಮಗುವನ್ನ ನದಿಗೆ ತಳ್ಳಿಬಿಡ್ತು. ತಳ್ಳಿಬಿಟ್ಟು ಏನ್ ಮಾಡ್ತು, ಇದೇ ನದಿಗೆ ಆರ್ತು. ಮತ್ತೆ ಮಗುವನ್ನ ಹೇಳ್ಕೊಂಡ್ಬಂದು ದಡಕ್ಕೆ ಬಿಡ್ತು. ಮತ್ತೆ ಇದಕ್ಕೆ ಬ್ರೆಡ್, ಬಿಸ್ಕೆಟ್ ಸಿಕ್ತು. ಸೊ ಅದಕ್ಕೆ ಟೆಕ್ನಿಕ್ ಗೊತ್ತಾಗೋಯ್ತು. ನನಗೆ ಆಹಾರ ಸಿಗಬೇಕು ಅಂದ್ರೆ ಏನ್ ಮಾಡ್ಬೇಕು, ಟೆಕ್ನಿಕ್ ಗೊತ್ತಾಗೋಯ್ತು ಅದಕ್ಕೆ. ಪುನಃ ನಾಳೆಯಿಂದ ಇದೇ ತರ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತದೆ. ಒಂದು 7 ಇದು ಸತ್ಯ ಘಟನೆ, ಇದು 7-8 ಪ್ರಕರಣಗಳು ಈ ತರ ವರದಿ ಆದ್ಮೇಲೆ ಪೊಲೀಸರು ಇದೇನ್ ಆಗ್ತಾ ಇದೆ ಅಂತ ನೋಡಿದಾಗ ಅವರಿಗೆ ಗೊತ್ತಾದದ್ದು, ಇಲ್ಲಿ ಕಲ್ಪ್ರಿಟ್ ಯಾರು ಅಂದ್ರೆ ಆ ನಾಯಿ ಅಂತ. ಇವತ್ತು ನಾವು ಮಾಡ್ತಾ ಇರೋ ಕೆಲಸ ಏನ್ ಗೊತ್ತಾ, ಸಮಾಜದಲ್ಲಾಗಿರ್ಬೋದು, ಆಫೀಸ್ಗಳಲ್ಲಾಗಿರ್ಬೋದು, ಎಲ್ಲ ಕಡೆ ಏನ್ ಮಾಡ್ತೀವಿ, ಈ ನಾಯಿ ಕೆಲಸ ಮಾಡ್ತೀವಿ. ನಾವೇ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತೀವಿ, ನಾವೇ ಅದನ್ನು ಪರಿಹಾರ ಮಾಡ್ತೀವಿ, ಆಮೇಲೆ ನಾವೇ ಅದಕ್ಕೆ ಸನ್ಮಾನವನ್ನು ಸ್ವೀಕರಿಸ್ತೀವಿ.
ಸೊ ಇದು ನಾವು ಒಬ್ಬೊಬ್ರು ನಮ್ಮ ಮನಸ್ಸನ್ನು ನಾವು ನೋಡ್ಬೇಕು. ಸಮಸ್ಯೆಗಳನ್ನ ಪರಿಹರಿಸೋ ನಿಟ್ಟಿನಲ್ಲಿ ನಾವು ನೋಡ್ಬೇಕು ಹೊರತು ಸಮಸ್ಯೆಗಳನ್ನ ಹುಟ್ಟಾಕೋದ್ರಿಂದ ದೊಡ್ಡ ವಿಷಯ ಏನಲ್ಲ. ಸಮಸ್ಯೆ ಯಾರು ಬೇಕಾದ್ರೂ ಹುಟ್ಟಾಕ್ಬೋದು, ಅದು ಪರಿಹಾರ ಮಾಡ್ಕೊಳ್ಳೋದನ್ನ ನಾವು ನೋಡ್ಬೇಕಲ್ಲ. ಸೊ ಶರಣರ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಮೊದಲು ಅವ್ರು ಯಾವ ರೀತಿಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ಕೊಂಡಿದ್ರು ಆ ರೀತಿಯ ಒಂದು ಜೀವನವನ್ನ ನಡೆಸಿದ್ರು. ಒಬ್ಬ ಫಿಲಾಸಫರ್ ಹೇಳ್ತಾನೆ, ದ ವರ್ಲ್ಡ್ ಈಸ್ ಚೇಂಜ್ಡ್ ಬೈ ಯುವರ್ ಎಕ್ಸಾಂಪಲ್, ನಾಟ್ ಬೈ ಯುವರ್ ಒಪಿನಿಯನ್ ಅಂತ. ನೀವ್ ಆಗ್ಬಿಡ್ಬೇಕು, ನಡೆ ನುಡಿ ಒಂದಾಗೋದು ಅಂತ ಕರೀತಾರ ಅದಕ್ಕೆ. ಹಾಗೇನೆ ಅದಕ್ಕಾಗಿನೇ ಅವರು ನೈತಿಕತೆಗೆ, ಶರಣರು ನೈತಿಕತೆಗೆ ಹೆಚ್ಚು ಉಪದೇಶವನ್ನ ಕೊಡ್ತಾರೆ. ಕಳಬೇಡ ಕೊಲಬೇಡ, ನಿಮಗೆ ಗೊತ್ತಿದೆ ಆ ವಚನಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಮತ್ತೆ ರಿಪಿಟೇಷನ್ ಆದಂಗೆ ಆಗುತ್ತೆ. ಅನಂತರ ಮಾಡಿದ ಬಹಳ ದೊಡ್ಡ ಕೆಲಸ ಬಸವಣ್ಣನವರು ಅಂತ ಹೇಳಿದ್ರೆ ಸ್ತ್ರೀ. ನೋಡಿ, ಹಾಗೆ ನೋಡಿದ್ರೆ ಬಸವಣ್ಣವ್ರು ಈ ಧರ್ಮವನ್ನು ಹುಟ್ಟಾಕತ್ತೆ ಸ್ತ್ರೀ. ನಿಮ್ಗೆ ಗೊತ್ತಿರ್ಬೋದು, ಅವರ ಅಕ್ಕನಾಗ ಮನೆಗೆ ಧಾರ್ಮಿಕ ದೀಕ್ಷೆಯನ್ನು ಕೊಡೋಲ್ಲ ಅಂತಂದಾಗ ಅವರು ಮನೆಯನ್ನ ಬಿಟ್ಟು ಅಕ್ಕನ ಜೊತೆ ಹೊರಗೆ ಬರ್ತಾರೆ. ಯಾಕೆ, ಆಕೆಗಿಲ್ಲದ್ದು ನನಗೆ ಯಾಕೆ ಅಂತ ಅವರು ಹೊರಗಡೆ ಬಂದು ಈ ಧರ್ಮವನ್ನು ಹುಟ್ಟಾಕ್ತಾರೆ. ಹೀಗಾಗಿ ಬಸವಣ್ಣವರ ಧರ್ಮದಲ್ಲಿ ಸ್ತ್ರೀ ಪುರುಷ ಅನ್ನುವಂತಹ ಭೇದವಾಗ್ಲಿ ಯಾವುದೇ ಭೇದ ಇಲ್ಲ. ಅಲ್ಲಿ ಲಿಂಗಧಾರಿಗಳೆಲ್ಲವೂ ಎಲ್ಲರೂ ಒಬ್ಬರೇ ಅಂತ. ಅಷ್ಟೇ ಅಲ್ಲ, ಇನ್ನು ಮುಂದುವರೆದು ಹೇಳ್ತಾರೆ, ಹೆಣ್ಣು ಮಾಯೆ ಅನ್ನೋದೇ ಎಲ್ಲಾ ಕಡೆ ಇರುವಂತಹ ಕಾನ್ಸೆಪ್ಟ್. ಆದ್ರೆ ಶರಣರೊಬ್ಬರೇ ಹೇಳದ್ದು, ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಸೊ ಹೆಣ್ಣನ್ನ ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಸ್ಥಾನಕ್ಕೆ ತೆಗೆದುಕೊಂಡದ್ದು. ಅದಕ್ಕಿಂತಲೂ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಹೇಗೆ ಚಿಂತನೆ ಮಾಡಿದ್ರು ಅಂತ, ಒಬ್ಬ ಡಕ್ಕೆಯ ಬೊಮ್ಮಣ್ಣ ಅನ್ನೋ ಒಬ್ಬ ಶರಣ ಬಸವಣ್ಣವರ ಇದರಲ್ಲಿ ಡಕ್ಕೆ ಬಡಿತಾ ಇದ್ದಂತ ಅವನು ಈ ಸತಿಪತಿಗಳು ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಮಾತು ಬರೀತಾನ. ತಾವು ಗಮನಿಸಿ, ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬರು. ಪ್ರಶ್ನೆ ಅವಾಗಿತ್ತು, ಏನು, ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ಪ್ರಶ್ನೆ ಮಾಡ್ಬೋದು, ಅದೇ ಗಂಡ ತಪ್ಪು ಮಾಡಿದ್ರೆ ಹೆಂಡತಿ ಪ್ರಶ್ನೆ ಮಾಡಕೂಡ್ದು ಅಂತ ಹೇಳ್ತಾರೆ. ಮುಂದೆ ಬರೀತಾನ ಅವನು, ಸತಿಯಿಂದ ಬಂದ ಸೋಂಕು ಪತಿಗೆ ಕೇಳಲ್ಲವೇ? ಹೆಂಡತಿಗೊಂದು ರೋಗ ಬಂದ್ರೆ ಗಂಡನಿಗೆ ಬರೋದಿಲ್ವಾ? ಪತಿಯಿಂದ ಬಂದ ಸೋಂಕು ಸತಿಗೆ ಕೇಳಲ್ಲವೇ? ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ. ಎರಡು ಕಣ್ಣಿರುತ್ತೆ, ಒಂದು ಕಣ್ಣು ಹೋಗ್ಬಿಡ್ತು ಅಂತಂದ್ರೆ ದೇಹವೇ ಕಷ್ಟವನ್ನು ಅನುಭವಿಸೋದು. ಭಾವವಾರಿಗೆಂಬುದ ತಿಳಿದಲ್ಲಿಯೇ ಕಾಲಾಂತಕ ಭೀಮೇಶ್ವರ ಲಿಂಗಕ್ಕೆ ಸಲೆ ಸಂದಿತ್ತು ಅಂತ. ಸೊ ಹೆಣ್ಣು ಗಂಡು ಇಬ್ಬರನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಸಮಾನವಾಗಿ ಇಟ್ಟಂತಹ ಬಹಳ ದೊಡ್ಡ ಒಂದು ಸಾಧನೆಯನ್ನ ಬಸವಣ್ಣನವರು ಮಾಡ್ತಾ ಹೋಗ್ತಾರೆ. ಹಾಗೇನೆ ಜಾತಿ ರಹಿತವಾದಂತಹ, ವರ್ಣರಹಿತವಾದಂತಹ, ವರ್ಗರಹಿತವಾದ ಸಮಾಜವನ್ನ ಕಟ್ಟಲಿಕ್ಕೆ ಬಸವಣ್ಣವರು ಎಷ್ಟು ಕಷ್ಟಪಟ್ಟರು ನಿಮ್ಗೆ ಗೊತ್ತು. ಅದಕ್ಕಾಗಿನೇ ಅವರು ಇಷ್ಟಲಿಂಗದ ಕಲ್ಪನೆ ಅಂತ ಮಾಡ್ತಾರೆ. ಆ ಫೋಟೋದಲ್ಲಿ ನೋಡಬಹುದು, ಒಂದು ಇಷ್ಟಲಿಂಗ ಅಂತ. ಇಷ್ಟಲಿಂಗವನ್ನ ಕಟ್ಕೊಂಡವರೆಲ್ಲ ಸಮಾನರು ಅಂತ. ಹೀಗಾಗಿನೇ ಅವ್ರು ಹೇಳ್ತಾರೆ, ನೆಲನೊಂದೇ ಹೊಲಗೇರಿಗೆ ಶಿವಾಲಯಕ್ಕೆ. ಒಂದೇ ನೆಲ, ಒಂದೇ ಭೂಮಿ. ನೀವು ಶಿವಾಲಯಕ್ಕೆ ಹೋಗಿ, ಎಲ್ಲಿಗಾದ್ರೂ ಹೋಗಿ, ಒಂದೇ ಭೂಮಿ. ಜಲ ಒಂದೇ, ಶೌಚ ಆಚಮನಕ್ಕೆ. ಕುಲ ಒಂದೇ, ತನ್ನ ತಾನರಿದವಂಗೆ ಅಂತ ಬಸವಣ್ಣವರು ಹೇಳೋದನ್ನ ನಾವು ಕೇಳ್ತೇವೆ. ಹಾಗೇನೆ ಜನರಲ್ಲಿ ಒಂದು ಒಳ್ಳೆಯ ವೈಚಾರಿಕ ಪ್ರಜ್ಞೆಯನ್ನ ತಂದ್ರು ಅವರು. ಮೂಢನಂಬಿಕೆಗಳನ್ನ ಎಮ್ಮವರು ಬೆಸಗೊಂಡಡೆ ಶುಭಲಗ್ನವೆಂದಿರಯ್ಯ ಅಂತ ಹೇಳಿ ಆ ಮೂಢನಂಬಿಕೆಗಳನ್ನ ಕಳೆಯುವಂತ. ನಾನು ವಚನಗಳನ್ನ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಸಮಯ ಇಲ್ಲ ಆ ಕಾರಣಕ್ಕಾಗಿ. ಅನಂತರ ಬಸವಣ್ಣವ್ರಿಗಿದ್ದಂತ ಬಹಳ ದೊಡ್ಡ ಇನ್ನೊಂದು ವ್ಯಕ್ತಿತ್ವ ಅಂತ ಹೇಳಿದ್ರೆ, ಒಬ್ಬ ಧಾರ್ಮಿಕವಾಗಿಯೂ ಬಹಳ ಉನ್ನತಿಯನ್ನ ಸಾಧಿಸಿದ ಮಹಾನ್ ಸಂತರಾಗಿದ್ರು. ಆಧ್ಯಾತ್ಮಕ್ಕೆ ಬಹಳ ಒತ್ತು ಕೊಟ್ಟಿದ್ರು. ನಮಗೆ ಗೊತ್ತು, ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೀತೇವೆ. ಭಕ್ತಿಗೆ ಹೆಚ್ಚು ಅವರು ಒತ್ತನ್ನ ಕೊಟ್ಟದ್ದನ್ನ ನಾವು ನೋಡ್ತೇವೆ. ಭಕ್ತಿ ಅನ್ನೋದು ಹೇಗಿರ್ಬೇಕು ಗೊತ್ತಾ? ನಾವು ಹೇಳ್ತೀವಲ್ಲ, ಏನೋ ದೇವಸ್ಥಾನಕ್ಕೂ ಕೈ ಮುಗಿತೀವೋ ಏನೋ ಒಂದು, ನೋಡಿ ಅದು ಭಕ್ತಿ ಅಲ್ಲ. ಭಕ್ತಿ ಅನ್ನೋದು ಒಳಗಿನಿಂದ ಬರಬೇಕು. ನಮ್ಮ ಈ ಬಿಳಿಗಿರಂಗನ ಬೆಟ್ಟದ ಭಾಗಕ್ಕೆ ಹೋದ್ರೆ ಮೇಡಮ್, ಅಲ್ಲಿ ಬಿಳಿಗಿರಂಗನ ಬೆಟ್ಟದಲ್ಲಿ ಸೋಲಿಗರು ಅಂತ ಒಂದು ಜನಾಂಗ ಇದೆ, ಗೊತ್ತಿದೆಯಾ ನಿಮ್ಗಳಿಗೆ? ಒಂದು ಸೋಲಿಗರು ಅಂತ ಒಂದು ಕಾಡು ಜನ. ಅವರು ದೊಡ್ಡ ಸಂಪಿಗೆ ಅಂತಿದೆ ಬಿಳಿಗಿರಂಗನ ಬೆಟ್ಟದಲ್ಲಿ. ನೀವು ಯಾರಾದ್ರೂ ಹೋದ್ರೆ ಹೋಗಿ, ಬಹಳ ಚೆನ್ನಾಗಿದೆ, ಕಾಡಿನ ಮಧ್ಯೆ ಇದೆ. ಅಲ್ಲಿ ಒಂದು ಪುಟ್ಟ ಲಿಂಗವನ್ನು ಇಟ್ಕೊಂಡು, ಲಿಂಗನೂ ಅಲ್ಲ ಅದು ಕಾಡು ಕಲ್ಲು, ಅದನ್ನ ಇಟ್ಟು ಅವರು ಜಡೆ ರುದ್ರೇಶ್ವರ ಅಂತ ಶಿವನನ್ನ ಪೂಜೆ ಮಾಡ್ತಾ ಇರ್ತಾರೆ. ಅವ್ರು ಈ ಆಗಿನ ಕಾಲದಿಂದ ಅದನ್ನೇ ಪೂಜೆ ಮಾಡ್ಕೊಂಡು ಬಂದಿರೋದು. ಅವರಲ್ಲಿ ಭಕ್ತಿ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಅವ್ರ ಮುಂದೆ ನಮ್ಮ ನಾಚಿಕೆ ಆಗುತ್ತೆ ನಮ್ಗೆ. ಅಷ್ಟು ಅದ್ಭುತವಾದಂತ ಹೇಗಿರುತ್ತೆ ಅಂತ ಸುಮ್ಮನೆ ಒಂದು ಉದಾಹರಣೆಯನ್ನ ಕೊಡ್ತೇವೆ. ತುಂಬಾ ದಿವಸ ಮಳೆ ಆಗ್ಲಿಲ್ಲ, ತುಂಬಾ ದಿನ ಮಳೆ ಆಗ್ಲಿಲ್ಲ ಕಾಡಲ್ಲಿ ಅಂತ ಹೇಳಿದ್ರೆ ಕಷ್ಟ. ಅವರು ಕಾಡನ್ನ ನಂಬಿ ಬದುಕಿರುವಂತಹವ್ರು ಸೋಲಿಗರು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ದಿನ ಮಳೆ ಆಗ್ಲಿಲ್ಲ ಅಂದ್ರೆ ಅವರ ಜಡೆ, ಅವ್ರ ವರ್ಷಕ್ಕೆ ಒಂದೇ ಸರಿ ಆ ದೇವರನ್ನ ಹೋಗಿ ಪೂಜೆ ಮಾಡೋದು. ಆ ಜಡೆ ರುದ್ರನ ದೊಡ್ಡ ಸಂಪಿಗೆ ಇರೋ ಜಾಗಕ್ಕೆ ಹೊರಟೋಗ್ತಾರೆ. ಹೋಗಿ ಆ ಕಲ್ಲಿರುತ್ತಲ್ಲ ಲಿಂಗ, ಆ ಲಿಂಗಕ್ಕೆ, ಆ ಲಿಂಗದ ಮೇಲೆ ಜೇನುತುಪ್ಪ ಇದೆಯಲ್ಲ, ಜೇನುತುಪ್ಪನ ಬಾಟಲ್ ಗಟ್ಟಲೆ ಸುರಿದ್ಬಿಟ್ಟು ಬಂದ್ಬಿಡ್ತಾರೆ. ಜೇನುತುಪ್ಪ ಸುರಿದ್ಬಿಟ್ಟು ಬಂದ್ಬಿಡ್ತಾರೆ. ಅವ್ರ ಕಲ್ಪನೆ ಏನು ಅಂತ ಹೇಳಿದ್ರೆ, ಜೇನುತುಪ್ಪ ಸುರಿದ ನಂತರ ಏನಾಗುತ್ತೆ, ಇರುವೆಗಳು ಬರ್ತವೆ. ಇರುವೆಗಳು ಬಂದು ಲಿಂಗಪ್ಪನ ಮೈಯನ್ನ ಕಚ್ತವೆ. ಲಿಂಗಪ್ಪನಿಗೆ ನೋವಾಗತ್ತೆ,
ತೊಳ್ಕೊಳ್ಬೇಕು, ಕೈ ಇಲ್ಲ, ಏನ್ ಮಾಡ್ತಾನೆ? ಮಳೆಯನ್ನ ಸುರಿಸ್ತಾನೆ. ಇವತ್ತಿಗೂ ಇದೆ ಅದು ಮುಗ್ಧ ಭಕ್ತಿ. ಎಂತಹ ಭಕ್ತಿ! ಸೊ ಭಕ್ತಿಯ ಸುಮ್ಮನೆ ಒಂದು ಉದಾಹರಣೆಯನ್ನ ಕೊಟ್ಟೆ. ಬಸವಣ್ಣವ್ರು ಹೇಳ್ತಾರೆ, ಅದಕ್ಕಾಗಿ ಹೇಳು. ಸಾವಾಗ ಚೆನ್ನಾಗಿರುವಾಗ ಭಗವಂತನ ಪೂಜೆ ಮಾಡ್ಲಿಲ್ಲ, ಒಂದಷ್ಟು ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ಮಾಡ್ಲಿಲ್ಲ, ಗುರುಗಳ ದರ್ಶನ ಮಾಡ್ಲಿಲ್ಲ, ಹಾಳು ಹರಿಯ ತಿಂದ ಶುನಕನಂತೆ ಕಾಲ್ಗೆಡೆದು ಓಡಾಡಿ. ಆವಾಗ ಆ ನಾಯಿ ಅವ್ರು ಬಹಳ ಕಠಿಣವಾಗಿ ಹೇಳ್ತಾರೆ, ಒಂದು ನಾಯಿ ರೀತಿನಲ್ಲಿ ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಸುಮ್ ಕಾಲ ಕಳೆದ್ಬಿಟ್ರಿ ಯೌವನ ಇದ್ದಾಗ. ಈಗ ಸಾಯೋ ಸಂದರ್ಭ ಬಂದಾಗ ಶಿವ ಶಿವ ಅಂದ್ರೆ ಮುಂದಕ್ಕೆ ಹೇಳ್ತಾರೆ, ಏಳಲಾರದೆ ಬಿದ್ದಾಗ ಶಿವ ಶಿವ ಎಂದರೆ ಅಲ್ಲಿ ಶಿವನಿಪ್ಪನೆ. ಇದ ನೋಡಿ ನಾಚಿ ನಗುತ್ತಿದ್ದ ನಮ್ಮ ಕೂಡಲ ಸಂಗಮ ದೇವ. ಭಗವಂತನೇ ನಾಚ್ಕೊಂಡ್ ಬಿಡ್ತಾನೆ ಇಂತಹ. ಸೊ ಭಕ್ತಿಗೆ ಬಹಳ ಒತ್ತನ್ನ ಕೊಟ್ಟರು ಅವರು. ಹಾಗೆ ನಡೆ ನುಡಿಗೆ ಒಂದನ್ನ ಕೊಟ್ಟು ಮೊದಲು ಹೇಳಿದೆ, ಅವರ ನಡೆ ನುಡಿ ಒಂದಾಗಿದ್ದಂಥದ್ದು. ಯಾವತ್ತು ನಮ್ಮ ಗುರುಗಳು ಅದೇ ಹೇಳ್ತಾ ಇದ್ರು, ಇವತ್ತು ಉಪದೇಶ ಮಾಡೋದು ಸುಲಭ. ನಮ್ಮ ಗುರುಗಳು ಹೇಳ್ತಾ ಇದ್ರು, ನೀವು ಯಾವ್ದಾದ್ರೂ ನೀವು ನಡಿಲಿಕ್ಕೆ ಆಗಲ್ಲ ನಿಮ್ ಕೈಲಿ ಅಂದ್ರೆ ಅದನ್ನ ಹೇಳಲಿಕ್ಕೆ ಹೋಗ್ಬೇಡಿ ಸ್ವಾಮಿಗಳು. ನನಗೆ ಹೇಳ್ತಾ ಇದ್ರು ನಮ್ಮ ಗುರುಗಳು. ಅವ್ರು ಯಾವಾಗ್ಲೂ ಸಮಯ ಆಯ್ತು ಅದ್ರ ಹೇಳಿ ಮುಗಿಸ್ಬಿಡ್ತಾರೆ. ಅವ್ರು ಯಾವಾಗ್ಲೂ ನನಗೆ ಸುಮ್ಮನೆ ಒಂದು ಉದಾಹರಣೆಯನ್ನ ಕೊಡ್ತಾ ಇದ್ರು. ಒಬ್ಬರು ಸ್ವಾಮಿಗಳು ಸಂಜೆ ಹೊತ್ತು ವಾಯುವಿಹಾರಕ್ಕೆ ಹೋಗ್ತಾ ಇದ್ರಂತೆ. ಅವ್ರು ಹೋಗ್ಬೇಕಾದ್ರೆ ಒಂದು 5 ಜನ ಮಕ್ಕಳು, ಎಲ್ಲ 7-8 ವರ್ಷದ ಮಕ್ಕಳು ಒಂದ್ ಕಡೆ ಸುತ್ತ ಕುಳಿತುಕೊಂಡು, ಒಂದು ಮಧ್ಯ ಒಂದು ನಾಯಿ ಮರಿ ಇಟ್ಕೊಂಡು ಸುತ್ತ ಕುಳಿತಿದ್ರಂತೆ. ಈ ಸ್ವಾಮಿಗಳು ಹೋಗಿ, ಇದೇನು ಈ ಮಕ್ಕಳೆಲ್ಲ ನಾಯಿ ಮರಿ ಇಟ್ಕೊಂಡು ಕೊಡ್ತೀವಿ ಅಲ್ಲ ಅಂತ ಹೋಗಿ ಒಬ್ಬ ಹುಡುಗನನ್ನ ಕೇಳಿದ್ರಂತ, ಮಕ್ಕಳ ಇದೇನ್ ಮಾಡ್ತಾ ಇದ್ದೀರಿ ನಾಯಿ ಮರಿ ಇಟ್ಕೊಂಡು? ಆಗ ಒಂದ್ ಮಗು ಹೇಳತಂತೆ, ಸ್ವಾಮೀಜಿ ಈ ನಾಯಿ ಮರಿ ಇದೆಯಲ್ಲ ಇದು ನಮ್ಗೆ ಈಗ ಸಿಕ್ತು, ಇಲ್ಲಿ ರಸ್ತೆಯಲ್ಲಿ ಬರುವಾಗ ಸಿಕ್ತು. ನಾವು 5-6 ಜನ ಇದ್ದೀವಿ, ನಮ್ಮ ಮಧ್ಯೆ ಇದನ್ನ ಯಾರಿಗೆ ಕೊಟ್ಕೋಬೇಕು, ಯಾರು ಹಂಚ್ಕೊಳ್ಬೇಕು ಅಂತ ಸಮಸ್ಯೆ ಆಗಿದೆ. ಇದಕ್ಕಾಗಿ ನಾವು ಒಂದು ಪಂದ್ಯ ಕಟ್ಕೊಂಡಿದೀವಿ. ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಈ ನಾಯಿ ಮರಿ ಸೇರುತ್ತೆ. ಪಂದ್ಯ ಏನಪ್ಪಾ ಅಂತ ಕೇಳಿದ್ರು ಗುರುಗಳು. ಅದಕ್ಕೆ ಆ ಮಗು ಹೇಳತ್ತಂತೆ, ಪಂದ್ಯ ಇನ್ನೇನು ಇಲ್ಲ ಸ್ವಾಮೀಜಿ. ಪಂದ್ಯ ಏನು ಅಂತ ಹೇಳಿದ್ರೆ, ಯಾರು ನಂಬಲಿಕ್ಕೆ ಆಗದೇ ಇರುವಂತಹ ಸುಳ್ಳನ್ನ ಹೇಳ್ತಾರೋ, ನಂಬಲಿಕ್ಕೆ ಆಗಬಾರದು ಅಸಾಧ್ಯವಾದ ಸುಳ್ಳನ್ನು ಯಾರು ಹೇಳ್ತಾರೋ ಅವ್ರಿಗೆ ಈ ನಾಯಿ ಮರಿ ಸ್ವಾಮಿಗಳಿಗೆ ಆಘಾತ ಆಗ್ಬಿಡುದಂತೆ. ಅಂದ್ರೆ 7-8 ವರ್ಷದ ಮಕ್ಕಳು ಪಂದ್ಯ ಕಟ್ಟಿದ್ದಾರೆ ಸುಳ್ಳು ಹೇಳೋದಕ್ಕೆ. ಬಹಳ ಆಶ್ಚರ್ಯ ಆಗ್ಬಿಟ್ಟು ಅವರು ತಲೆ ಚೆಚ್ಕೊಂಡು ಹೇಳಿದ್ರಂತೆ, ಏನ್ರಯ್ಯ ನೀವೆಲ್ಲ ಈ ವಯಸ್ಸಿಗೆ ಪಂದ್ಯ ಕಟ್ಟಿದ್ದೀರಲ್ಲ ಸುಳ್ಳು ಹೇಳೋದ್ರ ಬಗ್ಗೆ, ನಿಮ್ಮ ವಯಸ್ಸಲ್ಲಿ ನನಗೆ ಸುಳ್ಳು ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಮಗು ಹೇಳ್ತಂತೆ, ಈ ನಾಯಿ ಮರಿ ಸ್ವಾಮಿಗಳಿಗೆ. ಯಾಕಂದ್ರೆ ಇಂಥ ಸುಳ್ಳು ನಾವು ಕೇಳೇ ಇಲ್ಲ, ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಈ ನಾಯಿ ಮರಿ ಅವರಿಗೆ ಅಂತ. ಇದನ್ನ ಯಾಕೆ ಹೇಳ್ತಾ ಇದ್ರು ನನ್ನ ಗುರುಗಳು ಅಂತ ಹೇಳಿದ್ರೆ, ನಾವು ನುಡ್ದಂಗೆ ನಡಿಬೇಕು, ಇಲ್ಲ ನಡೆದಂಗೆ ನುಡಿಬೇಕು. ಯಾವ್ದಾದ್ರು ಒಂದು ದಿಕ್ ತಪ್ಪಿದ್ರು ಪ್ರಯೋಜನ ಇಲ್ಲ ಜಗತ್ತಿನಲ್ಲಿ. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಗೋವಧೆಯ ಮಾಡಿ ಗೋದಾನವ ಮಾಡಿದಡೆ ಕೊಂದ ಕೊಲೆಗೂ ಮಾಡಿದ ದಾನಕ್ಕೂ ಸರಿ ಅಂತ ಕೇಳ್ತಾರೆ. ಒಂದ್ ಕಡೆ ಹಸುವನ್ನ ಗೋವಧೆ ಮಾಡ್ಬಿಡಿ, ಇನ್ನೊಂದ್ ಕಡೆ ಗೋದಾನ ಕೊಟ್ಬಿಟ್ರೆ ಪಾಪ ಹೊರಟೋಗುತ್ತಾ? ಹೇಳ್ತಾರೆ, ಆಚಾರಕ್ಕೂ ಅನಾಚಾರಕ್ಕೂ ಪಡಿಪಚ್ಚ ಉಂಟೆ, ನೇಮಕ್ಕೆ ಹಾನಿಯಾದಲ್ಲಿ ಭಂಗಕ್ಕೆ ಮೊದಲೇ ಮನಸಂದಿತ್ತು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಆಚಾರ ಅನಾಚಾರ ಭಿನ್ನ ಆಗ್ಬಾರ್ದು. ಆಚಾರಕ್ಕೂ ಅನಾಚಾರಕ್ಕೂ ಪಡಿಪಚ್ಚ ಉಂಟೆ, ಅದು ಎರಡು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೇ ರೀತಿ ಬದುಕಬೇಕು ಅಂತ ಹೇಳಿ. ಹಾಗೇನೆ ಅದಕ್ಕೆ ಅವ್ರು ಹೇಳಿದ್ರು, ಇದಿಷ್ಟು ತಿಳ್ಕೊಂಡ್ರೆ ಸಾಕು, ಬಹಳ ಸರಳವಾಗಿ ಹೇಳ್ಬಿಡ್ತಾರೆ ನೋಡಿ. ಅವ್ರು ಹೇಳ್ತಾರೆ, ಉಂಬ ಬೆಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ. ಹಿಂದೆಲ್ಲ ಕನ್ನಡಿ ಇರಲಿಲ್ಲ ಬಸವಣ್ಣವ್ರ ಕಾಲದಲ್ಲಿ. ಅವರು ಕಂಚನ್ನ ಶುದ್ಧ ಮಾಡಿ ಅವರು ಕಂಚನ್ನ ನೋಡ್ಕೊಳ್ತಾ ಇದ್ರು, ಮುಖವನ್ನ. ಉಂಬ ಬಟ್ಟಲು, ಊಟ ಮಾಡುವಂತಹ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ. ನಾವು ಮುಖ ನೋಡ್ಕೊಳ್ಳೋ ಕಂಚ, ಎರಡೂ ಕಂಚೆ. ಬಾಂಡ ಒಂದೇ, ಬಾಜನ ಒಂದೇ, ಎರಡೂ ಒಂದೇ. ಆದ್ರೆ ಬೆಳಗಿದರೆ ಕನ್ನಡಿ ಎನಿಸಿತ್ತು. ಅದನ್ನ ಚೆನ್ನಾಗಿ ಬೆಳಗ್ಬಿಟ್ರೆ, ತೊಳೆದು ಬಿಟ್ರೆ ಪ್ರಕಾಶಮಾನವಾಗಿರ್ತಿತ್ತು. ಹಾಗೆ ಅರಿದಡೆ ಶರಣ, ಮರೆದಡೆ ಮಾನವ. ನೋಡಿ, ಇದೆಷ್ಟು ಒಬ್ಬನೇ ವ್ಯಕ್ತಿ ಯಾರಿಗೆ ಜ್ಞಾನ ಇರುತ್ತೋ ಅವನು ದೊಡ್ಡವನಾಗ್ತಾನೆ, ಶರಣನಾಗ್ತಾನೆ. ಯಾರು ತಿಳ್ಕೊಳ್ಳೋಕೆ ಹೋಗೋದಿಲ್ಲ, ಅಜ್ಞಾನದಲ್ಲೇ ಬದುಕ್ತೀನಿ ಅಂತಾನು ಅವನು ಒಬ್ಬ ಮಾನವ, ಅಥವಾ ಮಾನವಿಗಿಂತ ಕಡೆಯಾಗಿ ಪ್ರಾಣಿಯಾಗಿ ಬದುಕಿ ಅವನು ಸತ್ತೋಗ್ಬಿಡ್ತಾನೆ. ಇದಿಷ್ಟು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಬಸವಣ್ಣವರ ಜೀವನ ಸಂದೇಶ ಇದಕ್ಕಿಂತ ದೊಡ್ಡದೇನಲ್ಲ. ಇದೇ ಮುಖ್ಯವಾದಂತಹದ್ದು. ಇದಕ್ಕಿಂತ ಹೆಚ್ಚಿನದನ್ನ ನೀವು ಓದ್ತಾ ಹೋಗ್ಬೋದು, ಅಧ್ಯಯನ ಮಾಡ್ತಾ ಹೋಗ್ಬೋದು. ಇಷ್ಟನ್ನ ಮಾತ್ರ ಹೇಳ್ತಾ ನೋಡಿ, ಅದು ಬಸವಣ್ಣವ್ರು ಇರ್ಬೋದು, ಬೇರೆ ಯಾವುದೇ ಸಂತರಿರ್ಬಹುದು, ಅವರು ಒಂದು ಧರ್ಮದಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಒಂದು ಧರ್ಮ ದೊಡ್ಡದಾಗ್ಬಿಡೋದಿಲ್ಲ. ಒಬ್ಬ ಆಲ್ಡಸ್ ಹಕ್ಸ್ಲೆ ಅಂತ ಒಬ್ಬ ದೊಡ್ಡ ಫಿಲಾಸಫರ್ ಇದ್ದ. ಅವನು ಒಂದು ಮಾತನ್ನು ಹೇಳ್ತಾನೆ, ಗ್ರೇಟ್ನೆಸ್ ಆಫ್ ಎ ಸೊಸೈಟಿ ಶುಡ್ ಬಿ ಡಿಫೈನ್ಡ್ ಬೈ ದ ಆಕ್ಷನ್ ಆಫ್ ಇಟ್ಸ್ ಪೀಪಲ್, ನಾಟ್ ಬೈ ಸಮ್ ಬುಕ್ಸ್ ಅಂತ ಹೇಳಿ.
ಅವ್ರು ಹೇಳೋ ಮಾತು. ಒಂದು ಸಮಾಜ, ಈಗ ಒಂದು ಭಗವದ್ಗೀತೆ ಇದೆ ಅನ್ನೋ ಮಾತ್ರಕ್ಕೆ ಸನಾತನ ಧರ್ಮ ದೊಡ್ಡದಾಗ್ಬಿಡಲ್ಲ, ಬೈಬಲ್ ಇದೆ ಅನ್ನೋ ಮಾತ್ರಕ್ಕೆ ಕ್ರಿಶ್ಚಿಯನ್ ಧರ್ಮ ದೊಡ್ಡದಾಗೋದಿಲ್ಲ, ಬಸವಣ್ಣವ್ರ ವಚನ ಇದೆ ಅಂತ ಮಾತ್ರಕ್ಕೆ ಲಿಂಗಾಯತ ಧರ್ಮ ದೊಡ್ಡದಾಗೋದಿಲ್ಲ, ಹಾಗೆ ಇನ್ಯಾವುದೋ ಕುರಾನ್ ಇದೆ ಅಂತ ಮಾತ್ರಕ್ಕೆ ಮುಸ್ಲಿಂ ಧರ್ಮ ದೊಡ್ಡ ಯಾವಾಗ ಆಗತ್ತೆ ಅಂದ್ರೆ ನಾವು ಆ ಸಮಾಜದಲ್ಲಿ ಇರೋರು ಹೇಗ್ ನಡ್ಕೊಳ್ತಾ ಇದೀವಿ ಅನ್ನೋದ್ರ ಮೇಲೆ ಆ ಸಮಾಜ ದೊಡ್ಡದಾಗ್ತಾ ಹೋಗ್ತದೆ. ಸೊ ಈ ಮಾತನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಿ ಅನ್ನೋ ಮಾತನ್ನ ಅಂತ ಭಾವಿಸಿ ಈ ಒಂದು ಒಳ್ಳೆಯ ಅವಕಾಶವನ್ನ ಒದಗಿಸಿಕೊಟ್ಟು ನನ್ನ ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸನ್ಮಾನ್ಯ ಕುಲಪತಿಗಳಾದ ಅಹಲ್ಯ ಮೇಡಮ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಆಲಿಸಿದಂತ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳಿತನ್ನ ಮಾಡಲಿ ಅಂತ ಆಶಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಧನ್ಯವಾದಗಳು ಸ್ವಾಮೀಜಿ. ನುಡಿದಂತೆ ನಡೆ ಅದೇ ಜನ್ಮದ ಕಡೆ ಅನ್ನೋ ರೀತಿಯಲ್ಲಿ ನಮ್ಮ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿಗಳವರ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಪ್ರತಿಯೊಬ್ಬರ ಅಂತರಂಗವನ್ನು ಕೂಡ ತಟ್ಟಿ ಅವರಿಗೆ ಒಂದು ವಚನ ಸಾಹಿತ್ಯದ ಒಂದು ಅರಿವನ್ನ ಮೂಡಿಸುವುದರಲ್ಲಿ ಅವರು ಈಗಾಗಲೇ ನಿಮ್ಗೆ ಹೇಳಿದೆ ಶುದ್ಧಹಸ್ತರು ಮತ್ತೆ ಸಿದ್ಧಹಸ್ತರು ಅಂತ ಹೇಳಿದೆ. ನಮ್ಮ ವೀರಶೈವ ಮಠ ಮಾನ್ಯಗಳಲ್ಲಿ ಪ್ರಸಾದಕ್ಕೆ ಬಹಳ ಮಹತ್ವ ಇದೆ. ಗುರೂಜಿಯವರ ಒಂದು ಉಪನ್ಯಾಸ ಸಂದರ್ಭದಲ್ಲಿ ಕೊನೆಗಿಟ್ಕೊಳ್ತಾರೆ, ಯಾಕಂದ್ರೆ ಇವರ ಉಪನ್ಯಾಸವನ್ನ ಹಳ್ಳಿಗಳಿಂದ ಹಿಡಿದು ಜಗದ್ಗುರುಗಳಾದಿಯಾಗಿ ಇವರ ಉಪನ್ಯಾಸವನ್ನ ಕೇಳಬೇಕು ಅಂತ ಕಾತುರದಿಂದ ಇರ್ತಾರೆ. ಹಾಗಾಗಿ ಇವರು ಉಪನ್ಯಾಸವನ್ನ ಕೊನೆಗಿಟ್ಕೊಂಡಿರ್ತಾರೆ. ನಾವೆಲ್ಲರೂ ಕೂಡ ತುಂಬು ಹೃದಯದಿಂದ ನಮ್ಮ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಅಹಲ್ಯ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳಬೇಕು. ಇವತ್ತು ನಮಗೆ ಅಕ್ಷಯ ತೃತೀಯ, ಯಾಕಂದ್ರೆ ನಿಜವಾಗಿ ಇವತ್ತು ಒಂದು ಇಷ್ಟೊಂದು ಮೌಲ್ಯಯುತವಾದಂತಹ ವಚನದ ವಿಚಾರಧಾರೆಯನ್ನು ನಮ್ಗೆಲ್ಲರೂ ಕೂಡ ಗುಣಪಡಿಸಿದ್ದಾರೆ. ಅವರಿಗೆ ನಾನು ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸಮಾಜ ಒಂದು ರೀತಿಯಲ್ಲಿ ಯಾವಾಗಲೂ ಕೂಡ ಪರಿಪೂರ್ಣ ಆಗುವುದಿಲ್ಲ. ಅದಕ್ಕೆ ಬಸವಣ್ಣವರು ಕೂಡ ಹೇಳ್ಬಿಡ್ತಾರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರಮನೆಯ ದುಃಖಕ್ಕೆ ಅಳುವವರ ನೆಚ್ಚ ನಮ್ಮ ಕೂಡಲ ಸಂಗಮಾದೇವ ಅಂತ ಹೇಳಿ. ಸೊ ಹಾಗಾಗಿ ನಮಗೆ ಇಂತಹ ಒಂದು ಒಳ್ಳೆಯ ಅವಕಾಶಗಳನ್ನ ಕೊಟ್ಟಂತಹ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ನಮೋ ನಮಃ ಅಂತೇಳಿ ನಮ್ಮ ಡಾಕ್ಟರ್ ಅಹಲ್ಯ ಮೇಡಮ್ ಇದ್ದಾರೆ. ಅವರ ಉಪನ್ಯಾಸದ ಗಿಂತ ಮುಂಚಿತವಾಗಿ ನಮ್ಮ ಗಿರೀಶ್ ಸರ್ ಅವರು, ಹಿರಿಯ ಡೀನ್ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲಿರ್ತಕ್ಕಂತಹ ಮಾನ್ಯ ಕುಲಪತಿಗಳಿಗೂ ಮತ್ತೆ ಈಗ ತಾನೇ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿಗಳಿಗೂ ತಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ತುಂಬಾ ಚೆನ್ನಾಗಿ ಮಾತನಾಡಿದ್ರು ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿಗಳು. ಅವರು ಬರವಣಿಗೆಯಲ್ಲೂ ಅತ್ಯಂತ ನಿಷ್ಣಾತರು, ಮತ್ತೆ ಒಳ್ಳೆಯ ಉತ್ತಮ ವಾಗ್ಮಿಗಳು. 3 ಉದಾಹರಣೆಯನ್ನು ಕೊಟ್ಟರು, 3 ಕೂಡ ಹಾಸ್ಯಭರಿತವಾಗಿದ್ವು, ಮತ್ತೆ ಅದು ಎಲ್ಲರನ್ನೂ ಕೂಡ ಮುದಗೊಳಿಸ್ತು, ಚಂದ ಅಂತ ಅನ್ನಿಸ್ತು ಅಂತ. ಬಸವಣ್ಣವ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ನಾನು ಹೇಳಲ್ಲ, ಒಂದೆರಡು ವಿಷಯ ಹೇಳ್ತೀನಿ. ನಮ್ಮ ಭಾರತ ಸರ್ಕಾರ 1967ನೇ ಇಸ್ವಿಯಲ್ಲಿ 15 ಪೈಸದ ಒಂದು ಸ್ಟಾಂಪ್ ಅನ್ನ, ಬಸವಣ್ಣನವರ ಭಾವಚಿತ್ರ ಇರತಕ್ಕಂತಹ ಒಂದು ಸ್ಟಾಂಪ್ ಅನ್ನ ಬಿಡುಗಡೆಗೊಳಿಸಿದ್ದ. ಅದೇ ರೀತಿಯಲ್ಲಿ 1997ನೇ ಇಸ್ವಿಯಲ್ಲಿ 2 ರೂಪಾಯಿ ನೋಟ್ ಮೇಲೆ ಅದು ಅವರ ಭಾವಚಿತ್ರವನ್ನ ಅವ್ರು ಬಂದಿರ್ತಕ್ಕಂತಹದ್ದನ್ನ 2 ರೂಪಾಯಿದು ಕಾಯಿನ ನೋಟ್ ಮೇಲೆ ಬಂದಿದೆ ಅದು ಅಂತಕ್ಕಂಥದ್ದು. ಇನ್ನು ಮುಂದುವರೆದು ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಪ್ರಧಾನ ಮಂತ್ರಿಯಾಗಿದ್ದಾಗ ಅವರು 5 ರೂಪಾಯಿ ಕಾಯಿನ್ ಮೇಲೆ ಮತ್ತೆ 100 ರೂಪಾಯಿ ಕಾಯಿನ್ ಮೇಲೆ ಬಸವಣ್ಣನವರ ಭಾವಚಿತ್ರವನ್ನ ಹಾಕಿದ್ರು. ಬಸವಣ್ಣನವರ ಭಾವಚಿತ್ರ ರೂಪಾಯಿಗಳ ಮೇಲೆ ಬಂದಿದ್ದು ನಮ್ಮ ಕನ್ನಡದಲ್ಲಿ ಅವ್ರದೇ ಮೊದಲು ಅಂತಕ್ಕಂಥದ್ದು, ಬಸವಣ್ಣನವ್ರದೇ ಮೊದಲು ಅಂತಕ್ಕಂಥದ್ದು. ಮತ್ತೆ ಈವಾಗ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಅಶ್ವದ ಮೇಲೆ ಕುಳಿತಿರ್ತಕ್ಕಂತಹ ಬಸವಣ್ಣನವರ ಪ್ರತಿಮೆ ಇರ್ತಕ್ಕಂತಹದನ್ನ ನಾವು ನೋಡಬಹುದು. ಅದು ಪಾರ್ಲಿಮೆಂಟ್ ಅಲ್ಲಿ ಇದೆ ಅಂತಕ್ಕಂಥ. ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿದವರಲ್ಲಿ 12ನೇ ಶತಮಾನದಲ್ಲೇ ಆವಾಗ ಸ್ವಭಾವದಲ್ಲಿ ಅಂದ್ರೆ ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದುಕೊಂಡು ಸಂಸ್ಕಾರದಲ್ಲಿ ಶರಣರಾಗಿರ್ತಕ್ಕಂತಹ